அஸ்மத்குருப்யோ நமः. வேதமுடன் ஆழ்வார்கள் அருளிச் செயலும் சீரியன் நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க வல்லாண்டு. வேதாந்த லக்ஷ்மண முனீந்திர குபாத்த போதம் தத்பாதயுக்ம சரசீருஹ பிருங்கராஜம் த்ரையந்தயுக்மகுதபூரி பரிஷ்ரமம் தம் ஸ்ரீரங்கலக்ஷ்மண முனிம் சரணம் பிரபத்யே. ராமானுஜதயா பாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்ததேசிகம். லக்ஷ்மீநாதசமாரம்பாம் நாதயாமன மத்தியமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமच्युतपदाम्बुजयुग्मरुक्म व्यामोतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. नीलातुङ्गस्तनैतटे सुप्तमुद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. शोचिष्ठायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुதுவை ஆண்டாளரங்கற்கு பன்னத்திருப்பாவை பல்பதியம் இன்னிசையால் பாடிக் கொடுத்தாள் நற்பா மாலை பூமாலை சூடிக் கொடுத்தாளை சொல்லு. சூடிக் கொடுத்த சுடற்கொடியே சொல் பாவை பாடி அறளவல்ல பல்வளையாய் நாடினி வேங்கடவர்க்கு என்ன விதி என்ற இம்மாட்டம் நாம் கடவா வண்ணமே நல்கு. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮ ಅನುಗ್ರಹದಿಂದ ನಿನ್ನೆ ಪಾಶುರದಲ್ಲಿ ಕೃಷ್ಣಾವತಾರದಲ್ಲಿ ಪುರುಷಕಾರ ಭೂತೆಯಾದ ನಪ್ಪಿನ್ನೆ ಎಂಬ ನೀಳಾದೇವಿಯನ್ನು ಭಗವತ್ ಕೈಂಕರ್ಯ ಪ್ರಾಪ್ತಿಗಾಗಿ ಪ್ರಾರ್ಥಿಸುತ್ತಾರೆ. ಪರಮಾತ್ಮನಲ್ಲಿ ಶರಣಾಗತಿ ಮಾಡಿ ಆತ್ಮಶ್ರೇಯಸ್ಸನ್ನು ಹೊಂದಲು ಶ್ರೀದೇವಿಯ ಪುರುಷಕಾರ ಇರಬೇಕೆಂಬ ವಿಶೇಷಾರ್ಥವು ಈ ಪಾಶುರದಲ್ಲಿ ತಿಳಿಸಲ್ಪಟ್ಟಿದೆ. ತುಂಬ ಆಶ್ಚರ್ಯವಾದ ಪಾಶುರ ಇವತ್ತಿಂದು. ಆಂಡಾಳ್ ಕಾವಲುಗಾರರ ಹತ್ತಿರ ಪ್ರಾರ್ಥಿಸಿ ನಂದಗೋಪಾಲ ಯಶೋದೆ ಬಲರಾಮ ಅವರ ಹತ್ರ ಪ್ರಾರ್ಥಿಸಿ ತಾಯಾರನ್ನು ಮುನ್ನಿಟ್ಟು ನಪ್ಪಿನ ಪಿರಾಟಿಯನ್ನು ಮುನ್ನಿಟ್ಟು ನಾವು ಕೃಷ್ಣನನ್ನು ಪ್ರಾರ್ಥಿಸಬೇಕು, ಅವನನ್ನು ಸೇರಬೇಕು, ಅವನನ್ನು ನೋಡಬೇಕು, ಅವನ ಕೈಂಕರ್ಯ ಮಾಡಬೇಕು ಎಂದು ಹೇಳುವ ಕ್ರಮದಲ್ಲಿ ಹಾಡಿದಳು. ಮೊದಲ ಪಾಶುರ ಇವತ್ತಿನ 18ನೇ ಪಾಶುರ. ಪಾಶುರಗಳು 18, 19, 20 ಈ 3 ಪಾಶುರಗಳಲ್ಲಿ ನಪ್ಪಿನ ಪಿರಾಟಿಯನ್ನು ಮುಂದಿಟ್ಟು ಕೃಷ್ಣನನ್ನು ಸೇರಬೇಕೆಂದು ಅನಿಸುತ್ತದೆ ಆಂಡಾಳಿಗೆ. ಹಾಗಂದರೆ ಈ ಪುರುಷಕಾರ ಉಪೇಯ ತಾಯಾರ್ 3 ವಿಧದಲ್ಲಿ ಪುರುಷಕಾರಳಾಗಿ ಒಂದು ಜೀವಾತ್ಮವು ಭಗವಂತನನ್ನು ಸೇರಿ ಕೈಂಕರ್ಯ ಮಾಡಲು ಸಹಕರಿಸುತ್ತಾಳೆ. ಆಕಾರ ತ್ರಯ ಸಂಪನ್ನಾಂ ಅರವಿಂದ ನಿವಾಸಿನೀಂ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ 18ನೇ ಪಾಶುರ ಇದು ಇಯರ್ಕೆಯೋಡು ಇಣೆಂದಿರುಕುಂ ಪಾಸುರಂ ಅಂತ ಹೇಳ್ತಾರೆ ತಮಿಳಲ್ಲಿ. ಈಗ ಪಾಸುರ ನೋಡೋಣ. ಒಂದು ಮದಗಳಿಟ್ರನ್ ಓಡಾದ தோள்வலியன் நந்த கோபாலன் மருமகளே நப்பின்னாய் கந்தம் கமழும் குழலி கடைத்திரவாய் வந்தெங்கும் கோழி அழைத்தன காண் மாதவி பந்தல் மேல் பல்கால் குயிலனங்கள் கூவின காண் பந்தார் விரலிவன் மைத்துனன் பேர்பாட செந்தாமரை கையால் சீரார் வளையொலிப்ப வந்து திருவாய் மகிழ்ந்தேலோர் ಎಂಬಾವಾಯ್. ಒಂದು ಮದಗಳಿಟ್ರನ್ ಮದ ನೀರು ಸುರಿಸುತ್ತಿರುವ ಒಳ್ಳೆ ಮಸ್ತಕದ ಜೊತೆ ಬಹಳ ಪುಷ್ಟಿಯಾದ ಆನೆಯ ಮಸ್ತಕದಿಂದ ಮದ ಬರ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ಇಂಗ್ಲೀಷಲ್ಲಿ ಇಂಟಾಕ್ಸಿಕೇಟಿಂಗ್ ಫ್ಲೂಯಿಡ್. ಮದ ಹಿಡಿದ್ಬಿಟ್ರೆ ಆನೆ ಹೆಂಗಿರುತ್ತೆ, ಸಿಕ್ಕಾಪಟ್ಟೆ ಫೆರೋಷಿಯಸ್ ಆತಲ್ಲ, ಆ ಥರ ಒಂದು ಯಾನೆ ಅಂದರೆ ಇದ್ದರೆ ಅದ್ರ ಸುತ್ತಲೂ ಆ ಮದ ಹಿಡಿದಿರೋ ಇಂಟಾಕ್ಸಿಕೇಷನ್ ಫ್ಲೂಯಿಡ್ ಜೊತೆಗೆ ದುಂಬಿಗಳು ಜೇಂಕಾರ ಮಾಡುತ್ತೆ ಅಂತ ಹೇಳ್ತಾರೆ. ಆ ಆನೆಯ ಯಜಮಾನ ಯಾರು ಅಂದರೆ ಅಂತಹ ಆನೆಯನ್ನು ಕೂಡ ತನ್ನ ಭುಜಬಲದಿಂದ ಹತೋಟಿಯಲ್ಲಿಡುವವನು ಪರಮಾತ್ಮ ಕೃಷ್ಣನ ನಡೆಯೋದಲ್ಲ, ಆ ಯಾನೆಗಿಲ್ಲಿ ಹೋಲಿಸ್ತಾ ಇದ್ದಾರೆ. ಪರಮಾತ್ಮ ಕೃಷ್ಣನ ನಡೆ ಗಜ ನಡೆ ಅಂತ ಹೇಳ್ತಾರೆ. ಅಷ್ಟು ಗಾಂಭೀರ್ಯವಾಗಿ ಕಾಣಿಸ್ತಿತ್ತಂತೆ ಕೃಷ್ಣ ನಡೆಯುವಾಗ.
ನಮ್ಮ ಶ್ರೀರಂಗಮಲ್ಲಿ ಈ ನಡೆಗೆ ಫೇಮಸ್ಸು, ದೇವರದ್ದು ಭಗವಂತನ ನಡೆ ಅಂತೇಳಿ. ನಡೆ ತುಂಬ ಸೌಂದರ್ಯ ಭಾಳ ಪ್ರಸಿದ್ಧವಾಗಿದ್ದು, ಇದು ಉತ್ಸವ ಸಮಯಗಳಲ್ಲಿ ಇವತ್ತೂ 4 ತರಹದ ನಡೆಗಳನ್ನು ಮಾಡಿ ತೋರಿಸ್ತಾರೆ. ಅಲ್ಲಿ ದೇವರನ್ನು ಎತ್ಕೊಂಡು ಹೋಗುವಾಗ, ಎಳೆ ಮಾಡುವಾಗ 4 ಥರದ್ದು ತೋರಿಸ್ತಾರೆ. ಸಿಂಹಗತಿ, ಗಜಗತಿ, ರಿಷಭಗತಿ ಹಾಗೂ ಸರ್ಪಗತಿ ಅಂತ 4 ನಡೆಗಳು ಮಾಡಿ ತೋರಿಸ್ತಾರೆ ಅಲ್ಲಿರೋರು. ಇಟ್ ವಿಲ್ ಬಿ ವೆರಿ ಗುಡ್ ಟು ಸಿ. ಒಂದೊಂದು ವೇಳೆ ಒಂದೊಂದು ಥರ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 4 ಥರದ್ದು ಗತಿಗಳು, ಸ್ಪೀಡ್, ಹೌ ಇಟ್ ಮೂವ್ಸ್. ಸಿಂಹ, ಗಜ, ಗಜಪತಿ, ಆಮೇಲೆ ರಿಷಭ, ಆಮೇಲೆ ಸರ್ಪ. ಈಗ ಹೆಂಗೆ ಹೋಗುತ್ತೋ ಆ ಥರ, ಸರ್ಪ ಅಂದರೆ ಹಿಂಗೆ ಹೋಗುತ್ತೆ, ಸಿಂಹ ಅಂದರೆ ಹಿಂಗೆ ಹೋಗುತ್ತೆ, ಆ ಥರ ಮಾಡಿ ತೋರಿಸ್ತಾರೆ ದೇವರನ್ನು ಎಳೆ ಮಾಡುವಾಗ. ಒಂದು ಮದಗಳಿಟ್ರನ್ ಓಡಾದ ತೋಳ್ವಲಿ ಅಂತ. ಎಂತಹ ಯುದ್ಧಕ್ಕೆ ಹೋದರೂ ಅವನಿಗೆ ಸೋಲೇ ಇಲ್ಲ, ಅಂತಹ ಓಡಾದ ತೋಳಿನಿಂದ ಭುಜಗ ಶಕ್ತಿ ತುಂಬ ಇದೆ. ಅವನು ಯಾವ ಇದಕ್ಕೆ ಹೋದ್ರೂ, ಯುದ್ಧದಲ್ಲಿ ಹೋದರೂ ಅವನು ಸೋಲೋದೇ ಇಲ್ಲ ಅಂಥವನು ನಂದಗೋಪಾಲನ್. ಈ ಕೃಷ್ಣನನ್ನು ಕೊಂಡಾಡೋದು ಒಂದು ಕಡೆ ಇರಲಿ, ಈ ನಂದಗೋಪಾಲನ ಆಂಡಾಳ್ ಅವರ ಮಾವ, ಅವಳನ್ನು ಅಷ್ಟೇ ಕೊಂಡಾಡ್ತಾ ಇದ್ದಾಳೆ ನಮ್ಮ ಆಂಡಾಳು. ಅವ್ರಿಗೂ ಅಷ್ಟೇ ಮುಖ್ಯತ್ವ ಕೊಟ್ಟಿದ್ದಾಳೆ. 1ನೇ ಪಾಶುರ, 16ನೇ ಪಾಶುರ, 17ನೇ ಪಾಶುರ ಮತ್ತು ಇವತ್ತಿನ 18ನೇ ಪಾಶುರ, ಅದರೆಲ್ಲದರಲ್ಲೂ ನಂದಗೋಪಾಲನನ್ನು ಕೊಂಡಾಡ್ತಾ ಇದ್ದಾಳೆ. 4 ಪಾಶುರಗಳಲ್ಲಿ ನಂದಗೋಪಾಲನನ್ನು ಕೊಂಡಾಡಿದ್ದಾಳೆ ಆಂಡಾಳ್. ನಂದಗೋಪಾಲನ್ ಮರುಮಗಳೇ ನಪ್ಪೆನ್ನಾಯ್. ನಂದಗೋಪಾಲ ಮರುಮಗಳಂದರೆ ಸೊಸೆ ಅಂತ, ನಪ್ಪಿನಾಯ್ ಅಂತ ಅವಳ ಹೆಸರು. ನಂದಗೋಪಾಲನ ಸೊಸೆಯಾದ ಅಷ್ಟು ಕೀರ್ತಿಯುಳ್ಳ ನಪ್ಪಿನಾಯಿ ಅಂತ ಹೇಳ್ತಾರೆ. ಇದು ಯಾರಿದು ನಪ್ಪಿನಾಯಿ ಅನ್ನೋರು ನಾವು ಕೇಳೇ ಇಲ್ವಲ್ಲ. ಅವಳು ಇಲ್ಲಿ ನಂದಗೋಪಾಲನ ಮರುಮಗಳಂದರೆ ಸೊಸೆ. ನಂದಗೋಪಾಲನ ಸೊಸೆ ಅಂದರೆ ಏನಾಗಿರ್ಬೇಕು? ಕೃಷ್ಣನಿಗೆ ಅವಳು ಪತ್ನಿ ಆಗಿರಬೇಕಲ್ಲ. ಮತ್ತು ಅದು ಯಾರದು? ನಾವು ಕೃಷ್ಣ ಅಂತ ಹೇಳಿದ್ರೆ ರುಕ್ಮಿಣಿನೇ ನಮ್ಗೆ ಗೊತ್ತಿರೋದು. ಈ ನಪ್ಪಿನಾಯಿ ಯಾರು ಅಂತ ಇವು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಇವಳು ಜನಿಸಿದ್ದು ಆಯರ್ಪಾಡಿಯಲ್ಲಿ. ಅವಳ ಮನೆಯಲ್ಲಿ ತುಂಬ ಚಿಕ್ಕವಳು, ಅವಳೇ ಯಂಗೆಸ್ಟ್ ಅಂತೆ ಅವಳ ಮನೆಯಲ್ಲಿ. ಅದಕ್ಕೋಸ್ಕರ ಅವಳಿಗೆ ಮುದ್ದಾಗಿ ನಪ್ಪಿನಾಯಿ ಅಂತ ಕರೀತಾ ಇದ್ದರಂತೆ. ಅವಳ ಮೂಲತಃ ಹೆಸರು ಉಪಕೇಶಿ ಅಂತ. ಕೇಶಿ ಅಂದರೆ ಕೂದಲು. ಉಪಕೇಶಿ ಅಂತ ಏಕಿಟ್ರು ಅಂದರೆ ಅವಳ ಕೂದಲು ಭಾಳ ದಟ್ಟವಾಗಿ ಸುಂದರವಾಗಿತ್ತಂತೆ. ಅವಳಿಗೆ ಹೆಸರು ಅದರಿಂದ ಈ ಥರ ಹೇಳಿದ್ದಾರೆ, ಕೇಶಿ, ಉಪಕೇಶಿ ಅಂತ. ಒಂಥರ ನೋಡಿದ್ರೆ ಕೃಷ್ಣನಿಗೂ ನಪ್ಪಿನಾಯಿಗೂ ಒಂದು ಸಂಬಂಧನೂ ಇದೆ, ರಿಲೇಷನ್ಶಿಪ್ಪು. ಅದು ಹೆಂಗೆ ಅಂದರೆ, ಈ ನಪ್ಪಿನಾಯಿ ಯಾರು ಅಂದರೆ ಯಶೋದೆಯ ಬ್ರದರ್ಸ್ ಡಾಟರ್. ಯಶೋದೆಯ ಬ್ರದರ್ಸ್ ಡಾಟರೇ ಈ ನಪ್ಪಿನಾಯಿ ಅಂತ ಹೇಳೋಳು. ಅವಳು ಅದರಿಂದ ಏನಾಗುತ್ತೆ, ಕೃಷ್ಣನಿಗೆ ಮಾವನ ಮಗಳಾಗ್ತಾಳೆ ಅವಳು. ಕೃಷ್ಣನ ಮಾವನ ಮಗಳು ನಪ್ಪಿನಾಯಿ. ಕೃಷ್ಣ ಹಾಗೂ ಬಲರಾಮನ ಜೊತೆಯೇ ನಪ್ಪಿನಾಯಿನ ಜೊತೆಗೆ ಬೆಳೀತಾ ಇದ್ದಂತೆ ಅದೇ ಊರಲ್ಲಿರೋದ್ರಿಂದ ಆಯರ್ಪಾಡಿಯಲ್ಲಿ. ಆದರೆ ಹೋಗ್ತಾ ಹೋಗ್ತಾ ಕ್ರಮೇಣ ನಪ್ಪಿನಾಯಿಗೆ ನಮ್ಮ ಕೃಷ್ಣನ ಮೇಲೆ ಬಹಳ ಆಸೆ ಬಂದುಬಿಡ್ತು. ಅವಳನ್ನೇ ಮದುವೆ ಆಗಬೇಕು, ನಾವು ಕೃಷ್ಣನ್ನೇ ಮದುವೆ ಆಗಬೇಕು ಅಂತ ಅವಳ ಮನಸ್ಸಲ್ಲಿ ಬಂದುಬಿಡ್ತು. ಈಗ ಮದುವೆ ವಯಸ್ಸು ಬಂತು. ಆವಾಗ ಇವ್ರ ತಂದೆ ಹೆಸರು ಕುಂಭಕ ಅಂತೇಳಿ. ನಪ್ಪಿನಾಯಿ ತಂದೆ ಹೆಸರು ಕುಂಭಕ. ಅವನು ಮಿಥಿಲೆ ರಾಜ ಆಗಿದ್ದ ಕುಂಭಕ. ಈಗ ನಪ್ಪಿನಾಯಿಗೆ ಮದುವೆ ಆಗಲು ನಿಶ್ಚಯಿಸುತ್ತಾನೆ. ಅವಾಗೆಲ್ಲ ಏನು ಮಾಡ್ತಾಯಿದ್ರು, ಸ್ವಯಂವರ ಏರ್ಪಡಿಸುವಾಗ ನಮ್ಮ ರಾಮಾವತಾರ ಏನು ಮಾಡಿದ್ರು, ಸೀತೆಯನ್ನು ಇದು ಮಾಡುವಾಗ ಜನಕರಾಜರು ಯಾರು ಬಂದು ಶಿವಧನಸ್ಸನ್ನು ಮುರಿತಾರೋ ಅವ್ರಿಗೆ ನಮ್ಮ ಹೆಣ್ಣನ್ನು ಕೊಡೋದು ಅಂತ ಹೇಳಿದರು. ಆ ಥರ ಇಲ್ಲಿ ಇವರು ಹೇಳಿದಂತೆ ನನ್ನ ಮಗಳನ್ನು ಕೊಡಬೇಕು ಅಂದರೆ ಯಾರು ಒಳ್ಳೆ ಶೌರ್ಯವನ್ನು ಇಟ್ಟಿರ್ತಾರೋ ಅವರಿಗೆ ಕೊಡ್ತೀನಿ ಅಂತ ಹೇಳಿದಂತೆ. ಅದಕ್ಕೇನು ಮಾಡಿದ್ದಾರೆ ಅವರು, ಒಂದು ಪರೀಕ್ಷೆ, ಯಾರ್ಯಾರಿದ್ದಾರೋ ಊರಲ್ಲೆಲ್ಲರೂ ಬನ್ನಿ ಅಂತ ಕರೆದಂತೆ. ಅದರಲ್ಲಿ ಕೃಷ್ಣನೂ ಬಂದು ಮಾವನ ಮಗಳನ್ನು ಮದುವೆ ಮಾಡ್ಕೊಂಡಿಲ್ಲ, ಅವರು ಅಲ್ಲಿ ಬಂದು ಕೃಷ್ಣನು ಅವ್ರ ಜೊತೆ ಅವರನ್ನು ಮಾಡಿ ಅವ್ರೇನು ಮಾಡಿದ್ದಾರೆ, ಏನದು ಶೌರ್ಯ ಕೇಳಿದ್ರಂತೆ. ಅವ್ರ ಹತ್ರ ಸಿಕ್ಕಾಪಟ್ಟೆ ಬುಲ್ಲಿತ್ತು. ಆ ಬುಲ್ಲೆಲ್ಲ ಅದನ್ನು ಅಡಗಿಸ್ಬೇಕು. ಈ ಕಾಲದಲ್ಲಿ ತಮಿಳ್ನಾಡಲ್ಲಿ ಗಲಾಟೆ ನಡೀತಾ ಇತ್ತಲ್ಲ, ಜಲ್ಲಿಕಟ್ಟು ಅಂತೇಳಿ, ಅಲ್ಲಿ ಒಂದೇ ಒಂದು ಬುಲ್ಲು, ಒಂದು ಕಾಳೆ ಮಾಡು. ಇಲ್ಲಿ 7 ಕಾಳೆ ಮಾಡನ್ನು ಒಟ್ಟಿಗೆ ಯಾರು ಮಾಡ್ತಾರೋ, ಕಂಟ್ರೋಲ್ ಮಾಡ್ತಾರೋ ಅವ್ರಿಗೆ ಕೊಡೋದು ಅಂತಂದೆ. ಅದನ್ನು ಯಾರು ಮಾಡೋಕ್ಕಾಯ್ತು? ನಮ್ಮ ಕೃಷ್ಣನೇ ಮಾಡಿದ್ದು. ಅದಕ್ಕೆ ನಮ್ಮ ಆಳ್ವಾರು ಅದನ್ನು ಈ ಥರ ಹೇಳಿದ್ದಾರೆ ಅವರ ಪೆರಿಯ ತಿರುವಂದಾದಿಯಲ್ಲಿ, ಮೆಂತೋಳಿ ಕಾರಣಮ ವೆಂಕಟೇರಿ ಏಳುಡನೆ ಅಂಥೇಳಿ ಲಾರ್ಡ್ ಕೃಷ್ಣ won the hand of ನಪ್ಪಿನಾಯ್ ಬೈ ಸಕ್ಸಸ್ಫುಲಿ ಟೇಮಿಂಗ್ 7 ಫೆರೋಷಿಯಸ್ ಬುಲ್ಸ್. ಒಂದೇ ಸರಿ 7 ಮಾಡಿದ ಮೇಲೆ ಸಿನ್ಸ್ ಇಯರ್ಸ್ ಒಂದೇ ಬ್ಯಾಟಲಲ್ಲಿ ಅಲ್ಲಿ ಏನು ಹೇಳಿದ್ರು ಇದನ್ನು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿದ್ರಿಂದ ಕೃಷ್ಣ ಗಾಟ್ ಮ್ಯಾರಿಡ್ ಟು ನಪ್ಪಿನಾಯ್ ಅಂತ. ಇಲ್ಲಿ ನಪ್ಪಿನಾಯ್ ಯಾರು ಅಂತ ನಾವು ತಿಳ್ಕೊಂಡ್ವಿ. ಕಂದಂ ಕಮಳುಂ ಕುಳಲಿ, ಸುಂದರ ಗುಂಗುರು ಕೂದಲಿದೆ, ಪಳಪಳ ಅಂತಿದೆ, ಕಪ್ಪಾಗಿರುವ ಕೂದಲು ಅಷ್ಟೇ ಅಲ್ವಂತೆ. ಅದ್ರ ಜೊತೆಗೆ ಕಮಳು ಅಂದರೆ ಗಂಧಂ ಕಮಳು ಅಂದರೆ ಗಂಧದ ಸುವಾಸನೆ ಬರ್ತದಂತೆ ಅವರ ಕೇಶದಿಂದ.
ಇದ್ರ ಬಗ್ಗೆ ನಾವು ಅದರಲ್ಲಿ ನೋಡಿದ್ದೀವಲ್ಲ, ಒಂದು ಪಾಶ್ರದಲ್ಲಿ ನೋಡಿದ್ವಲ್ಲ, ವಾಷನರಂಗ್ ಕುഴൽ ಆಯ್ಚಿಯರ್, ವಾಷನರಂಗ್ ಕುഴൽ, ವಾಸನ್ ಕುഴൽ ಅಂದರೆ ಅವರ ಕೂದಲುಗಳಿಗೆ, ಆಯ್ಚಿಯರ್ ಅಂದರೆ ಆಯರ್ಪಾಡಿ ಇಲ್ಲದೆ ಎಲ್ಲ ಇವರು ಗೋಪಿಗೆಯರಿಗೂ ಅವ್ರ ಕೂದಲಲ್ಲಿ ಒಂದು ಸುಗಂಧ ವಾಸನೆ ಬರ್ತಿತ್ತು. ಹೆಂಗೆ, ಯಾವುದೋ ಡಾಬರ್ ಗೀಬರ್ ಏನು ಹಾಕ್ಕೊಂಡಿಲ್ಲ, ಅದಾಗದೆ ನ್ಯಾಚುರಲಿ ಇಟ್ ವಾಸ್ ವೆರಿ ಪ್ಲೆಸೆಂಟ್ ಆ್ಯಂಡ್ ಸೆಂಟೆಡ್ ಅಂತೇಳಿ ಅಲ್ಲಿ ಉಲ್ಲೇಖ ಇದೆ. ಕಂದಂ ಕಮಳಂ ಕುഴಲಿ ಕಡೈತಿರವಾಯ್, ನೀ ಬಂದು ಬಾಗಿಲನ್ನು ತೆಗಿ ಅಂತ ಕೇಳ್ತಾರೆ ನಪ್ಪಿನ ಹತ್ರ. ಒಂದು ಎಂಗುಂ ಕೋಳಿ ಅಳೆತನ ಕಾಣ್, ಕೋಳಿ ಅಳೆತನ ಕಾಣಂದರೆ ಎಲ್ಲೆಲ್ಲೂ ಕೋಳಿಗಳು ಆಗಲೇ ಕೂಗಿಕೊಳ್ತಿವೆ, ಬೆಳಗಾಯ್ತು ಅಂತ ಹೇಳಿತಾನೆ ಹೇಳ್ತಾ ಇರೋದು. ಇಲ್ಲೂ ಹೇಳ್ತಾ ಇದ್ದಾರೆ ಬೆಳಗ್ಗೆ ಆಗೋಯ್ತು, ಒಂದು ಇಂಡಿಕೇಶನ್ನು ಕೋಳಿಗಳೆಲ್ಲ ಆಗಲೇ ಕೂತ್ಕೊಳ್ಳೋಕ್ಕೆ ಕೂಗೋಕ್ಕೆ ಶುರು ಆಗ್ಬಿಟ್ಟಿದೆ. ಮಾಧವಿ ಪಂದಲ್ ಮೇಲ್ ಪಲ್ಹಾಲ್ ಕೂಲಿನಂಗಳ್ ಕೂವಿನ ಕಾಣ್, ಒಂದೊಂದು ಲಕ್ಷಣವನ್ನು ಹೇಳ್ತಾ ಬರ್ತಾಳೆ. ಗಂಧವುಳ್ಳ ಕಪ್ಪು ಕೂದಲಿರೋಳು, ಒಂದೆಂಗು ಕೋಳಿ ಅಳ್ತನ ಕಾಣ್ ಅಂತ ಎರಡನೇದು ಹೇಳಿದ್ರು. ಈಗ ಮೂರನೇದು ಏನು ಹೇಳ್ತಾ ಅಂದರೆ, ನಿಮ್ಮ ಮನೆ ಹೊರಗಿರೋ ಚಪ್ಪರದ ಮೇಲೆ ಅಲ್ಲಿ ಪಲ್ಗಾಲ್ ಕುಯ್ಲಿನಂಗಳು ಕೂವಿನ ಕಾಣ್ ಅಂದರೆ ಕೋಗಿಲುಗಳು ಕಾಣಿಸ್ತಾ ಇದಲ್ಲ ಅಲ್ಲಿ, ನಿಮ್ಮ ಮನೆ ಔಚೆಗಡೆ ಚಪ್ಪರದಲ್ಲಿ ಬಂದು ನೋಡು ಕೋಗಿಲುಗಳಿದೆ. ಕೋಗಿಲು ಬತ್ತು ಇರೋದ್ರಲ್ಲಿ ಮಾತ್ರ ಇಲ್ಲ, ಕೋಗಿಲುಗಳು ಕೂಗ್ತಾ ಇದೆಯಲ್ಲ, ಆ ಶಬ್ದನೂ ಮಾಡ್ತಾ ಇದೆಯಲ್ಲ ಅಂತೇಳಿ ಮಾಧವಿ ಪಂದಲ್ ಮೇಲ್ ಪಲ್ಹಾಲ್ ಕುಯ್ಲಿನಂಗಳು ಕೂವಿನ ಕಾಣ್ ಪಂದಾರ್ ವಿರಲಿ. ಪಂದ್ ಅಂದರೆ ಬಾಲು, ಸಾಫ್ಟ್ ಬಾಲ್ ಥರ ಅವಳ ಬೆರಳುಗಳಿತ್ತಲ್ಲ, ಆ ಬೆರಳುಗಳೆಲ್ಲ ತುಂಬ ಸುಂದರವಾಗಿತ್ತಂತೆ, ತುಂಬ ಸಾಫ್ಟ್ ಆಗಿತ್ತಂತೆ. ಪಂದಾರ್ ವಿರಲಿ, ವಿರಲ್ ಅಂದರೆ ಬೆರಳು. ಉನ್ ಮೈಥುನನ್ ಪೇರ್ಪಾಡೆ, ಯಾರಿಗೋಸ್ಕರ ನಾವು ಬಂದಿದ್ದೀವಿ, ಯಾರ ಬಗ್ಗೆ ಹಾಡು ಹೇಳ್ತೀವಿ ಅಂದರೆ, ನಿನ್ನ ಮಣಾಳನಾದ ಕೃಷ್ಣನ ನಾಮವನ್ನು ಹಾಡಲು ಹಾಗೂ ಅವನ ಕೀರ್ತಿಯನ್ನು ಹಾಡಲು ಸೆನ್ ತಾಮರೆ ಕೈಯಾಲ್ ಸೀರಾರ್ ಹೊಳೆಯುಲಿಪ್ಪ. ಎಂಥವಳು ನಪ್ಪಿನೆ ಅಂತ ಹೇಳಿದ್ರೆ, ಒಂದು ವಾಸನೆಯುಳ್ಳ ಕೂದಲುಳ್ಳವಳು, ಅವಳ ಕೈಗಳು ಅಷ್ಟು ಮೆದುವಾಗಿತ್ತಂತೆ, ಸಾಫ್ಟ್. ಅದು ಹೆಂಗಿತ್ತು ಅಂದರೆ, ತಾವರೆ ಹೂವು ಎಷ್ಟು ಸಾಫ್ಟ್ ಆಗಿರುತ್ತೋ ಆ ಥರ ಇತ್ತಂತೆ, ಮುಟ್ಟಿದ್ರೆ ಹಂಗೆ ಕೆಂಪಾಗ್ಬಿಡ್ತಂತೆ ಅವಳ ಕೈ, ಅಷ್ಟೊಂದು ಮೃದುವಾಗಿತ್ತು ನಪ್ಪಿನ ಕೈ. ಸೀರಾರ್ ಹೊಳೆಯುಲಿಪ್ಪ, ತಾಮರೆ ಥರ ಇರುವ ಕೈಗಳಿಂದ ಆ ಬಾಗಿಲನ್ನು ತೆಗಿತೀಯ, ಕೈಗಳು ಕೆಂಪಾಗ್ಬಿಟ್ಟಿದೆ. ಕೈಯಲ್ಲಿ ಧರಿಸಿದ ಬಳೆಗಳಿದೆಯಲ್ಲ, ಬಳೆಗಳು ಶಬ್ದ ಬರ್ತಂತೆ. ಬಳೆ ಅಂದರೆ ಬಳೆ, ಒಲಿಪ್ಪ ಅಂದರೆ ಸೌಂಡು, ಬಳೆಗಳಿಂದ ಶಬ್ದ ಕೇಳ್ತಾ ಇದೆ. செந்தாமரை கையால் சீரார் வளையொலிப்ப வந்து ತಿರವಾಯ್ ಮಗಿಂದೇಲೋ ರೆಂಬಾವಾಯ್. ನೀನು ಅದೇ ಧ್ವನಿಯ ಜೊತೆ ಬಾಗಿಲನ್ನು ತೆಗೆದರೆ ನಾವು ಒಳಗೆ ಬಂದು ನಿನ್ನನ್ನೂ ನೋಡ್ಬೋದು, ಹಾಗೇ ಜೊತೆ ನಿನ್ನ ಜೊತೆ ಇರುವ ಕೃಷ್ಣನನ್ನು ಕಾಣ್ಬೋದಲ್ವಾ ಅಂತೇಳಿ ಆಂಡಾಳ್ ಪ್ರಾರ್ಥಿಸ್ತಿರೋ ಪಾಶುರ ಇವತ್ತಿನ 18ನೇ ಪಾಶುರ. ಈ ಪಾಸುರದಲ್ಲಿ ಸಿಕ್ಕಾಪಟ್ಟೆ ತಾತ್ಪರ್ಯಗಳಿದೆ. ಮೊದಲನೇದು ಒಂದು ವಿಶೇಷ ಅರ್ಥ, ಎರಡನೇದು ಲೆಸನ್ಸ್ ಫಾರ್ ಅವರ್ ಡೇ ಟು ಡೇ ಅನುಷ್ಠಾನಮು, ಮೂರನೇದು ಈ ಪಾಶುರ ರಾಮಾನುಜಾಚಾರ್ಯ ತುಂಬ ಬೇಕಾದ ಪಾಶುರ, ಅದು ಯಾತಕ್ಕೆ. ಈ ಥರ 3 ಐಟಮ್ಸ್ ಇವತ್ತು ಎಕ್ಸ್ಟ್ರಾ ನೋಡ್ತಾ ಇದ್ವಿ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಮೋರ್ ಬೆನಿಫಿಟ್ಸ್ ಈ ಪಾಶುರದಲ್ಲಿ. ಮೊದಲನೇದಾಗಿ ಈ ಪಾಶುರದ ವಿಶೇಷ ಅರ್ಥ ಏನು ಅಂತ ಈಗ ನೋಡೋಣ. ಇದು ಭಗವತ್ ಪ್ರಾಪ್ತಿಗಾಗಿ ಶ್ರೀದೇವಿಯಲ್ಲಿ ಪುರುಷಕಾರವನ್ನು ಪ್ರಾರ್ಥಿಸಿ ಅವಳಲ್ಲಿ ಶರಣಾಗತಿ ಮಾಡುವ ಪಾಶುರವಾಗಿದೆ. ಗೋಪಿಯರು ಈ ವ್ರತವನ್ನು ಆಚರಿಸಿದ ಕಾಲದಲ್ಲಿ, ಅಂದರೆ ಶ್ರೀಕೃಷ್ಣ ಪರಮಾತ್ಮ ಗೋಕುಲದಲ್ಲಿದ್ದಾಗ ನಪ್ಪಿನ್ನೆಯೇ ಪ್ರಧಾನ ಮಹಿಷಿಯಾಗಿದ್ದಳು. ಗೋಪಿಯರು ಶ್ರೀದೇವಿಯ ಅಂಶಭೂತಳಾದ ಅವಳನ್ನು ಸ್ತೋತ್ರ ಮಾಡ್ತಾ ಇದ್ರಂತೆ. ಚೇತನನ್ನು ಪರಮಾತ್ಮನಲ್ಲಿ ಶರಣಾಗತಿ ಮಾಡುವಾಗ ಮೊದಲು ಶ್ರೀದೇವಿಯ ಪುರುಷಕಾರವನ್ನು ಹೊಂದಿ ಅನಂತರ ಪರಮಾತ್ಮನಲ್ಲಿ ಶರಣಾಗತಿ ಮಾಡುವುದೇ ಸರಿಯಾದ ಕ್ರಮ. ಇದೇನಿದು ಪುರುಷಕಾರ ಅಂತ ಹೇಳ್ತಾ ಇದ್ದೀವಲ್ಲ ಅಂತ ಹೇಳಿದ್ರೆ, ಒಂದು ಸಣ್ಣ ಇದು ನಾವು ಏನು ಮಾಡ್ತೀವಿ, ಸಾಕಷ್ಟು ತಪ್ಪು ಮಾಡ್ತೀವಿ, ಆದರೆ ಏನು ಮಾಡಬೇಕು ಶಾಸ್ತ್ರ ಅದು ಹೇಳ್ಬಿಡ್ತೀನಿ. ಇವಾಗ ನಾವು ತಿರುಪತಿಗೆ ಹೋಗ್ಬೇಕು. ನಾವು ತಿರುಮಲೆಯಲ್ಲಿ ನಾವು ಸೀದಾ ಹೋಗಿ ತಿರುಮಲೆ ಹತ್ಬಿಟ್ಟು ಏನು ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ ಅರ್ಧ ಗಂಟೆ ಮುಂಚೆ ಹೋಗಿ ಅಲ್ವಾ ಕ್ಯೂಲಿ ನಿಂತ್ಬಿಡ್ತೀವಿ. ಹಂಗೆ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಏನು ಹೇಳ್ತಂದರೆ, ಫಸ್ಟು ನಾವು ದೇವಿಯ ತೊಗೋಬೇಕು, ತಾಯಾರು. ಅಲ್ಲಿ ಯಾರು ಜೊತೆಗೆ ಅಲ್ಲಿಲ್ಲ, ತಿರುಪತಿಯಲ್ಲಿ ಶ್ರೀನಿವಾಸನ ಜೊತೆಗೆ ತಾಯಾರಿಲ್ಲ, ಅವಳು ಕೆಳಗಡೆ ಇರೋದು ತಿರುಚಾನೂರು ಅಲಮೇಲು ಮಂಗಾಪುರಂ ಅಂತೇಳಿ ಅಲ್ಲಿ ಹೋಗಿ ಫಸ್ಟು ತಾಯಾರನ್ನ ನೋಡಿಬಿಟ್ಟು ಪದ್ಮಾವತಿ ಅಮ್ಮ ಅವ್ರನ್ನ ದರ್ಶನ ಮಾಡಿ ಆಮೇಲೆ ಮೇಲೆ ಹೋಗಬೇಕು ಅಂತಿದೆ. ಇದು ಪುರುಷಕಾರಳು ಅಂತ ಹೇಳಿದ್ರೆ ಶಿ ವಿಲ್ ರೆಕಮೆಂಡ್ ಫಾರ್ ಅಸ್ ಅಂತೇಳಿ. ಆ ಪುರುಷಕಾರತ್ವ ಏನು ಅಂತ ಹೇಳಿದ್ರೆ, ಈಗ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡ, ಮನೆಯಲ್ಲೇ ಏನೋ ಒಂದು ವಿಷಯ ಮಗುಗೆ ಬೇಕು, ಮಗುವೆಲ್ಲ ಭಾಳ ಸ್ಮಾರ್ಟ್ಸ್, ಯಾವ ಕಾಲದಲ್ಲೂ ಅದು ಕೂಡ ಅವ್ರಿಗೆ ಏನಾದ್ರು ಬೇಕು ಅಂದರೆ ಅಪ್ಪನನ್ನು ಕೇಳೋಲ್ಲ. ಅಪ್ಪನ ಬಂದು ಕೇಳಿದ ತಕ್ಷಣ ಏನೋ ಒಂದು ಹೇಳ್ತಾರೆ, ಇದು ಸರಿ ಇಲ್ಲ, ಐ ಡೋಂಟ್ ವಾಂಟ್ ಟು ಗಿವ್ ಅಂತ. ಸೀದಾ ಹೋಗಿ ಅಮ್ಮನ ಹತ್ರ ಹೇಳ್ತಾರೆ. ಅಮ್ಮ ಬಂದು ಕೇಳಿದಾಗ ತಿರ್ಗಿ ಅಪ್ಪ ಅದೇ ಹೇಳ್ತಾರೆ. ಅವಾಗ ಅಮ್ಮ ಹೇಳ್ತಾರೆ, ಅಯ್ಯೋ ಪರವಾಗಿಲ್ಲ, ನಾಳೆಯಿಂದ ಸರಿ ಹೋಗ್ಬಿಡುತ್ತೆಯಾ, ಸರಿ ಮಾಡ್ತೀನಪ್ಪ, ನಾಳೆಯಿಂದ ನಾನು ಮಾಡ್ತಾನೆ, ಪರವಾಗಿಲ್ಲ ಕೊಟ್ಬಿಡಿ ಅಂತೇಳಿ ಅವ್ರು ರೆಕಮೆಂಡ್ ಮಾಡ್ತಾರಲ್ಲ. ಅದೇ ಥರ ಜೀವಾತ್ಮ ನಾವುಗಳೆಲ್ಲ ಚೇತನಗಳು ನಾವು ದೇವ್ರ ಹತ್ರ ಹೋಗಿ ನಾವು ಮೋಕ್ಷ ಕಡಿಬೇಕು ಅಂತ ಕೇಳೋಕ್ಕೆ ಮುಂಚೆ
ನಾವು ನಮ್ಮ ದೇವಿ ಹತ್ರ ಹೋಗ್ಬಿಟ್ರೆ ಶಿ ವಿಲ್ ಟೇಕ್ ಕೇರ್ ಆಫ್ ಅಸ್. ಅದು ಪುರುಷಕಾರತ್ವ ಅಂತ ಹೇಳೋದು. ಈಗ ಪರಮಾತ್ಮನ ಕೃಪೆಗೆ ಪಾತ್ರನಾಗಂತೂ ಹೋಗಿ ಪರಮಾತ್ಮನ ಸೇರಿಸ್ಬೇಕು ಅಂತ ನೋಡ್ತೀವಿ. ನಮ್ಮ ಹತ್ರ ಫುಲ್ ಆಫ್ ಡಿಫೆಕ್ಟ್ಸ್, ನಾವೆಲ್ಲ ದೋಷ ಭರಿತ. ದೇವರು ದೋಷ ರಹಿತ, ವಿತೌಟ್ ಎನಿ ಡಿಫೆಕ್ಟ್. ನಾವು ದೋಷ ಭರಿತ, ಫುಲ್ ಆಫ್ ಡಿಫೆಕ್ಟ್ಸ್ ನಾವಿರೋದ್ರಿಂದ ಹೋಗಿದ ತಕ್ಷಣ ದೇವರು ಏನು ಮಾಡ್ತಾರಂತೆ, ಆಗೋದಿಲ್ಲ, ನೀನು ಇಷ್ಟೊಂದು ಪಾಪ ಎಲ್ಲ ಮಾಡಿ ನಿನಗೆ ಯಾವನು ಕೊಡ್ತಾನೆ ಮೋಕ್ಷ, ಹೋಗು ಅಂತ ಹೇಳ್ಬಿಡ್ತಾನಂತೆ. ಆವಾಗ ಪಕ್ಕದಲ್ಲಿರೋ ಶ್ರೀದೇವಿ ಹೇಳ್ತಾಳಂತೆ, ವೆಯ್ಟ್ ನೋಡಿ, ಪಾಪ ಏನು ಅವನ ಹೃದಯದಲ್ಲಿ ಅವನು ತುಂಬ ಪಾಪ ಆಗಿ ಬಂದಿದ್ದಾನೆ, ಆತ ಚೇತನ ರಕ್ಷಿಸೋದು ಮಾಡೋದೇ ನಮ್ಮ ಕರ್ತವ್ಯ ಅಲ್ವಾ, ಅದರಿಂದ ಅವನ್ನೆಲ್ಲ ನೀವು ಮಾಫಿ ಮಾಡಿಬಿಡಿ, ದಯವಿಟ್ಟು ಅವನಿಗೆ ಮೋಕ್ಷ ಕೊಟ್ಬಿಡಿ ಅಂತ ಹೇಳ್ತಲ್ಲ. ಈ ರೆಕಮೆಂಡೇಷನ್ಗೆ ಪುರುಷಕಾರತ್ವ ಅಂತೇಳಿ ನಮ್ಮ ಇದರಲ್ಲಿ ವೈಷ್ಣವ ಸಂಪ್ರದಾಯದಲ್ಲಿ ಹೇಳಿದ್ರು. ಅದರಿಂದ ದೇವಿ ಹತ್ರ ಹೋಗ್ಬಿಟ್ಟು ಆಮೇಲೆ ದೇವ್ರ ಹತ್ರ ಹೋಗೋದು ನಮ್ಮ ಒಂದು ಪದ್ಧತಿ. ಅದನ್ನು ಇಲ್ಲಿ ಆಂಡಾಳ್ ಫಾಲೋ ಮಾಡ್ತಾ ಇದ್ದಾಳೆ. ಫಸ್ಟು ನಪ್ಪಿನ ಹತ್ರ ಹೋಗ್ಬಿಟ್ಟು ಆಮೇಲೆ ಕೃಷ್ಣನ ಹತ್ರ ಹೋಗೋದು ಅಂತ ಶಿ ಈಸ್ ಫಾಲೋಡ್ ಅಂತ. ಇಲ್ಲಿ ಇನ್ನೊಂದು ವರ್ಡು ತಾಮರೆ ಕೈ, ತಾಮರೆ ಕೈ ಥರ ಇದೆ ಅಂತೇಳಿ, ತಾವರೆ ಹೂ ಥರ ಕೈ ಇದೆ ಅಂತಲ್ಲ, ಇದಕ್ಕೊಂದೊಂದು ಇನ್ನರ್ ಮೀನಿಂಗ್ ಇದೆ, ಅದನ್ನು ನೋಡೋಣ. ಇವಾಗ ರಾಮಾವತಾರದಿಂದ ಇದು ಒಂದು ಹಿನ್ನೆಲೆ ಇದೆ. ಇಲ್ಲಿ ರಾವಣನ ವಧೆ ಆಯಿತು. ಅದ್ರ ಮೇಲೆ ಹನುಮಂತ ಸೀತೆ ಹತ್ರ ಹೋಗಿ ಹೇಳ್ತಾರಂತೆ, ನಿನಗೆ ಹಿಂಸೆ ಕೊಟ್ಟಿತ್ತು ಎಲ್ಲ ರಾಕ್ಷಸನ್ನ ನಾನು ಕೊಲ್ಬಿಡ್ತೀನಿ, ನಂಗೆ ಅನುಮತಿ ಕೊಡು ಅಂತ ಹನುಮಂತ ಕೇಳಿದ್ರಂತೆ ಸೀತೆ ಹತ್ರ. ಸೀತಾದೇವಿಯಾಗಿ ಏನು ಹೇಳ್ದಂತೆ, ನಕಶ್ಚಿತ್ ನಾಪರಾಧ್ಯತಿ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಅಪರಾಧ ಮಾಡೋದವ್ರು ಯಾರು ಇದ್ದಾರಾ ಅಂತ ಸೀತೆ ಕೇಳಿದ್ರೆ ಹನುಮಂತ ಹತ್ರ. ತನಗೆ ಚಿತ್ರಹಿಂಸೆ ಕೊಟ್ಟ ರಾಕ್ಷಸ ಸ್ತ್ರೀಯನ್ನೆಲ್ಲ ಕ್ಷಮಿಸಿ ಆ ಸೀತಾಮಾತೆ ರಕ್ಷಿಸಿದ್ದಾಳೆ. ರಾಕ್ಷಸ ಸ್ತ್ರೀಯರಾಗಲಿ ಕಾಕಾಸುರನಾಗಲಿ ಅವಳಲ್ಲಿ ಶರಣಾಗತಿ ಮಾಡಲಿಲ್ಲ, ಆದರೂ ಅವರಿಗೆಲ್ಲ ಕೃಪೆ ತೋರಿಸಿ ರಕ್ಷಿಸಿರೋ ಮಹಾಗುಣ ನಮ್ಮ ಸೀತೆಯರಾಗಿದೆ. ಪರಮಾತ್ಮನ ಅಭಯಹಸ್ತಕ್ಕಿಂತ ಶ್ರೀದೇವಿಯ ಅಭಯಹಸ್ತಕ್ಕೆ ಅತಿಶಯ ಹೆಚ್ಚು. ಪರಮಾತ್ಮನು ತನ್ನನ್ನು ಆಶ್ರಯಿಸಿ ಶರಣಾಗತಿ ಮಾಡಿದರೆ ಮಾತ್ರ ರಕ್ಷಿಸ್ತಾನೆ. ಆದರೆ ಶ್ರೀದೇವಿ ತನಗೆ ಅಪಕಾರ ಮಾಡಿದವರನ್ನು ಕ್ಷಮಿಸಿ ಪರಮಾತ್ಮನಲ್ಲಿ ಪುರುಷಕಾರ ಮಾಡಿ ರಕ್ಷಿಸುವಳಾಗಿದ್ದಾಳೆ. ಅದರಿಂದ ಅವಳದು ಅತ್ಯಂತ ಪ್ರೇಮಮಯ ಅಭಯಹಸ್ತವಾಗಿದೆ ಅಂತೇಳಿ ತಾಮರೆ ಅಂದರೆ ನಮ್ಮ ದೇವಿಯ ಅಭಯಹಸ್ತ ಅಂತೇಳಿ ಇಲ್ಲಿ ಉಲ್ಲೇಖ ಇದೆ. ಅದರಿಂದ ಏನು ಮಾಡ್ತಾರೆ ಆಳ್ವಾರ್ಗಳೆಲ್ಲ, ಅವರು ಶರಣಾಗತಿ ಮಾಡುವಾಗ ಯಾವಾಗಲೂ ಇಬ್ಬರು ಜೊತೆ ಇರೋ ಮಾಡ್ತಾರೆ. ಅದಕ್ಕೆ ನಾವು ದಿವ್ಯ ದಂಪತಿ ಅಂತ ಹೇಳ್ತೀವಿ, ಲಕ್ಷ್ಮೀ ನಾರಾಯಣ. ಇವಾಗ ನರಸಿಂಹರು ಬಂದಾಗ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ಅಷ್ಟು ಕೋಪ ಆಗಿದ್ದರು. ಹಿರಣ್ಯಕಶಿಪುರಾಗ ಆದರೂ ಇನ್ನೂ ಕೋಪದಲ್ಲಿದ್ದರು. ಅವು ಹೋಗ್ಬಿಟ್ಟು ಎಲ್ಲರೂ ದೇವರೆಲ್ಲ ಹೇಳ್ತಾರೆ ಕೋಪ ತನಿಬೇಕು ಅಂತ. ಆವಾಗ ಲಕ್ಷ್ಮೀನೇ ಬಂದು ಅವ್ರ ಕೋಪವನ್ನು ಕಮ್ಮಿ ಮಾಡಿದಂತೆ. ಅದಕ್ಕೇ ಲಕ್ಷ್ಮೀ ನರಸಿಂಹ ಸಮೇತ ನಾವು ದೇವಸ್ಥಾನ ನೋಡೋದು. ಅದರಿಂದ ಲಕ್ಷ್ಮಿಗೆ ಯಾವಾಗಲೂ ಅಂಥ ಒಂದು ಕರುಣೆ ಇದೆ. ಇನ್ನು ಲಕ್ಷ್ಮೀ ಗುಣಗಳು ಇನ್ಮೇಲೆ ನಾವು ನೋಡ್ತೀವಿ. ಅದರಿಂದ ಯಾವಾಗಲೂ ಲಕ್ಷ್ಮೀ ಜೊತೆಗಿರುವ ಇವರು ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನರಸಿಂಹ, ಆ ಥರ ದಿವ್ಯ ದಂಪತಿಗಳನ್ನು ನಾವೆಲ್ಲ ಮಾಡ್ತೀವಿ ಅಂತೇಳಿ ಯಾವಾಗಲೂ ಪೂಜಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಬಂದೆ ಅಂದರೆ ಆಳ್ವಾರ್ಗಳು ಶರಣಾಗತಿ ಮಾಡ್ತಾರೆ. ಆ ಶರಣಾಗತಿ ಮಾಡುವಾಗ ಯಾವಾಗಲೂ ಶ್ರೀ ಸಹಿತ, ಆ ಶ್ರೀ ಅಂತ ಬರಿತೀವಲ್ಲ, ಆ ಶ್ರೀ ಅನ್ನೋದು ಯಾವಾಗಲೂ ಮಹಾಲಕ್ಷ್ಮಿ. ಶ್ರೀ ಅಂದರೆ ಶ್ರೀನಿವಾಸ ಹೆಂಗೆ ಹೆಸರು ಬಂತು? ಶ್ರೀನಿವಾಸ ಅದನ್ನು ನಾವು ಬೈಫರ್ಕೇಟ್ ಮಾಡಿ ನೋಡಿದ್ರೆ ಅದರ ಎಟಿಮಾಲಜಿ ಅಂತೀವಿ. ಅದರ ಹೆಂಗೆ ಅದರ ವರ್ಡ್ಸ್ ಬಂದಿದೆ ಅಂದರೆ ಶ್ರೀ ನಿವಾಸ ಅಂದರೆ ಇರುವರು. ಶ್ರೀ ಅಂದರೆ ಮಹಾಲಕ್ಷ್ಮಿ ಯಾರ ವಕ್ಷಸ್ಥಲ್ಲಿದ್ದಾಳೋ ಅವರೇ ಶ್ರೀನಿವಾಸ ಅಂತ ಎಷ್ಟು ಚೆನ್ನಾಗಿ ನೋಡಿ. ಅದರಿಂದ ಶ್ರೀನಿವಾಸನಿಗೆ ಹೆಸರು ಬಂದಿರೋದೇ ತಾಯಾರ ಜೊತೆಗಿರೋದ್ರಿಂದ ಅವ್ರ ವಕ್ಷಸ್ಥಲಿನಿಂದ ಶ್ರೀನಿವಾಸ ಅಂತೇಳಿ. ಇಲ್ಲಿ ನಮ್ಮ ಆಳ್ವಾರ್ಗಳೆಲ್ಲ ಶರಣಾಗತಿ ಮಾಡುವಾಗ ಇಬ್ಬರು ಜೊತೆಗಿರುವ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಆಳ್ವಾರು ಅವ್ರು ಶರಣಾಗತಿ ಪಾಸ್ತ್ರದಲ್ಲಿ ಹಿಂಗೆ ಹೇಳ್ತಾರೆ, ಅಲರ್ಮೇಲ್ ಮಂಗೈ ಒರೆ ಮಾರ್ಬಾ ಅಂತೇಳಿ ನಮ್ಮ ಆಳ್ವಾರು ಶರಣಾಗತಿ ಮಾಡುವಾಗ ಅಲರ್ಮೇಲ್ ತಾಯಾರ್ ಮತ್ತು ಶ್ರೀನಿವಾಸರು ಇಬ್ಬರು ಇದ್ದರು ಅಂತ ಹೇಳ್ತಾರೆ ಅವ್ರು ಶರಣಾಗತಿ ಮಾಡಿದಾಗ. ನಮ್ಮ ಪೂರ್ವಾಚಾರ್ಯರು ರಾಮಾನುಜರು ಏನು ಹೇಳಿದ್ದಾರೆ, ಶರಣಾಗತಿ ಗದ್ಯದಲ್ಲಿ ಮೊದಲು ಶ್ರೀದೇವಿಯಲ್ಲಿ ಶರಣಾಗತಿ ಮಾಡಿ ಅನಂತರ ಪರಮಾತ್ಮನ ಶರಣಾಗತಿ ಮಾಡಿದ್ದಾರೆ ನಮ್ಮ ರಾಮಾನುಜಾಚಾರ್ಯರು. ಹೀಗೆ ಆಳ್ವಾರ್ಗಳು ಆಚಾರ್ಯರುಗಳು ಎಲ್ಲರೂ ಮಾಡಿದಂತೆಯೇ ಗೋದಾದೇವಿಯು ಈ ಪಾಶುರದಲ್ಲಿ ನಪ್ಪಿನ್ನೈಯಲ್ಲಿ ಮೊದಲು ಶರಣಾಗತಿ ಮಾಡಿ ಮುಂದಿನ ಪಾಶುರದಲ್ಲಿ ಶ್ರೀ ಸಹಿತನ ಪರಮಾತ್ಮನಲ್ಲಿ ಶರಣಾಗತಿ ಮಾಡಿದ್ದಾಳೆ. ಯಾಕಂದರೆ ನಾವು ಅವತ್ತಿಂದ ನೋಡ್ತಾ ಇದ್ವಿ, ಆಂಡಾಳ್ ಹ್ಯಾಸ್ ಬೀನ್ ವೆರಿ ಗುಡ್ ಕಮ್ಯುನಿಕೇಟರ್, ಶಿ ಡಸ್ ವಾಟ್ ಶಿ ಸೇಸ್ ಅನ್ನೋ ಥರ ಆ ಥರ ಫಾಲೋ ಮಾಡ್ತಾ ಇದ್ದೀವಿ. ಒಂದೊಂದರಲ್ಲೂ ಏನು ಹೇಳಿದಾಳೋ ಅದನ್ನು ಅನುಷ್ಠಾನ ಮಾಡಿ ತೋರಿಸಿ ನಮಗೆ ಒಂದು ದಾರಿ ದೀಪ ಆಗಿದ್ದಾಳೆ ಆಂಡಾಳ್ ಅಂತ ಇಲ್ಲಿ ನೆನ್ಸ್ಕೊಳ್ತು. ಇದು ಪಾಶುರ 18, ಇವತ್ತಿನ ಪಾಶುರ ನಂಬರ್ 18 ತುಂಬ ಮಹತ್ವ ಇದೆ ನಮ್ಮ ಧರ್ಮಶಾಸ್ತ್ರದಲ್ಲಿ. 18 ಏನಿದೆ ಅಂದರೆ ಈ ಥರ ನಾವು ಪುರಾಣಗಳಲ್ಲಿ ಇಷ್ಟಿದೆ, 18 ಪುರಾಣಗಳಿದೆ. ಮಹಾಭಾರತ ಇದೆಲ್ಲ ಅದಕ್ಕೆ ಜಯ ಅಂತ ಹೇಳ್ತೀವಿ.
ಜಯ ಎರಡೇ ಲೆಟರು. ಜಯ ಅಂದು ಕರೀತಾರಲ್ಲ ಮಹಾಭಾರತ, ಆ ಜಯಾಗೆ ಎಷ್ಟು ಅಂಕಿ ಈಗೆಲ್ಲ ಇದರಲ್ಲ, ಮಗು ಹೆಸರಿಡುವಾಗ ನ್ಯೂಮರಾಲಜಿ ಅದ್ರ ಪ್ರಕಾರ ಏನು ಬರಬೇಕು, ಯಾವ ಲೆಟ್ರಲ್ಲಿ ಶುರು ಆಗಬೇಕು, ಎಷ್ಟು ಟೋಟಲ್ ಬರಬೇಕು, ಆ ಥರ ನೀವು ಇದಕ್ಕೊಂದು ಗಣಿತ ಇದೆ. ನ್ಯೂಮರಾಲಜಿ ಪ್ರಕಾರ ಜಯ ಅನ್ನೋದಕ್ಕೆ 18 ಬರುತ್ತೆ. ಅದು ಹೆಂಗೆ ಬರುತ್ತೆ 18 ಅಂತ ಹೇಳಿದ್ರೆ, ಜ ಅಕ್ಷರ ಇದೆಯಲ್ಲ, ಕ ಕ ಗ ಗ ನ್ಯ ಚ ಚ ಜ 8. ಆಮೇಲೆ ಯಾರ ಲಾವ ಆ ಇದರಲ್ಲಿ ಸೆಟ್ಟಲ್ಲಿ 1. ಏನಾಯ್ತು ಇವಾಗ 8 1 81 ಆಯ್ತಲ್ಲ. ಹೆಂಗೆ ಅದು 18 ಆಯಿತು ಅಂತ ಹೇಳಿದ್ರೆ, ಕಟಪಯಾದಿ ಸಿಸ್ಟಮ್, ನ್ಯೂಮರಲ್ ಸಿಸ್ಟಮ್, ಬೈನರಿ ಸಿಸ್ಟಮ್, ಆ ಥರ ಕಟಪಯಾದಿ ಸಿಸ್ಟಮ್ ಅಂತ ಹಳೆ ಕಾಲದಲ್ಲಿತ್ತು. ಅದ್ರ ಪ್ರಕಾರ ನಂಬರ್ ಓದೋದು ಈ ಕಡೆಯಿಂದ ಈ ಕಡೆ ಓದಬೇಕು ಅಂತ. 8 1 ಈ ಕಡೆಯಿಂದ ಹೋದರೆ 18, ಆದರೆ ಜಯ ಅಂದರೆ 18 ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. ಮಹಾಭಾರತ ಯುದ್ಧ 18 ದಿನ ನಡೀತು, ಅದಕ್ಕೆ ಜಯ ಅಂತ ಹೇಳಿವಿ, ಅದಕ್ಕೆ 18 ಸಕ್ಕೆ. ಅದೇ ಥರ ಧರ್ಮಕ್ಕೆ ಜಯ ಉಂಟಾಯಿತು ಅಂತೇಳಿ ಭಗವದ್ಗೀತೆಯಲ್ಲಿರೋ ಅಧ್ಯಾಯಗಳು 18. ಅದರಿಂದ 18 ನಮ್ಮ ಇದರಲ್ಲಿ ತುಂಬ ಮುಖ್ಯವಾಗಿದೆ. ಜಯ ಅನ್ನೋದು 18 ಆಯಿತು, ಇದು 18ನೇ ಪಾಶ್ಚರ. ಅದರಿಂದ 18ರ ಬಗ್ಗೆ ಇಷ್ಟೊಂದು ನೋಡಿದ್ವಿ. ಇನ್ನೊಂದು ಇವಾಗ ರಾಮಾನುಜಾಚಾರ್ಯರಿಗೂ ಈ ಪಾಶ್ಚರಿಗೂ ನಿಕಟ ಸಂಬಂಧ ಇದೆ. ಅದೇನು ಅಂತ ಇವಾಗ ನೋಡೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀರಾಮಾನುಜರಿಗೆ ಇದು ಬಹಳ ಪ್ರಿಯವಾದ ಪಾಶ್ಚರವಾಗಿತ್ತು. ರಾಮಾನುಜರು ಎಷ್ಟೋ ವೇದದ ವಿಷಯಗಳು, ವೇದಾಂತದ ವಿಷಯಗಳು, ಉಪನಿಷತ್ ಸಾರ, ಶ್ರೀಭಾಷ್ಯ, ವೇದಾಂತ ಸಂಗ್ರಹ ಎಲ್ಲ ತಿಳಿಸಿದ್ರು ಕೂಡ ಅವರಿಗೆ ಕಠೋಪನಿಷತ್ ಜಿಯರ್ ಅಂತ ಹೇಳಿಲ್ಲ, ಕೇನೋಪನಿಷತ್ ಜಿಯರ್ ಅಂತ ಹೇಳಿಲ್ಲ. ಅಷ್ಟೆಲ್ಲ ಉಪನಿಷತ್ತನ್ನು ಓದಿರೋ ರಾಮಾನುಜನಿಗೆ ಉಪನಿಷತ್ ಜಿಯರ್ ಅಂತ ಹೇಳ್ತಾ ಇಲ್ಲ. ಆದರೆ ಅವರಿಗೆ ಬೇರೆ ಯಾವ ಜಿಯರ್ ಅಂತ ಕರೀತಾ ಇದ್ರು ಅಂತ ಹೇಳಿದರೆ, ತಿರುಪ್ಪಾವೈ ಜಿಯರ್. ನಾವು ನೋಡ್ತಾ ಇದ್ದು ತಿರುಪ್ಪಾವೈ, ಅವ್ರ ಹೆಸರೇ ತಿರುಪ್ಪಾವೈ ಜಿಯರ್ ಅಂತ ಕರಿತೀವಿ ನಾವು. ಯಾತಕ್ಕೆ ಅವ್ರಿಗೆ ಹೆಸರು ಬಂತು? ಅದೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದು ನೋಡೋಣ ಈಗ. ತಿರುಪ್ಪಾವೈ ಜಿಯರ್ ಅನ್ನೋದು ಅವ್ರಿಗೆ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ರಾಮಾನುಜರಿಗೆ ದಿವ್ಯ ಪ್ರಬಂಧಂ ಅನ್ನೋದು ದ್ರಾವಿಡ ವೇದ, ವೇದ ಅನ್ನೋದು ಸಂಸ್ಕೃತ. ತಮಿಳಲ್ಲಿರೋ ವೇದಕ್ಕೆ ದಿವ್ಯ ಪ್ರಬಂಧಂ ಅಂತ ಹೇಳ್ತೀವಿ, ದ್ರಾವಿಡ ವೇದ ಅಂತೀವಿ. ರೆಗ್ಯುಲರ್ ವೇದ ಅಂದರೆ ಸಂಸ್ಕೃತ ಇದೆ. ಅವರಿಗೆ ಇದು ಅದಂತ ವ್ಯತ್ಯಾಸ ಏನಿಲ್ಲ. ಬೋತ್ ಆಫ್ ದೆಮ್ ವೆರಿ ಕ್ಲೋಸ್ ಟು ಇಸ್ ಹಾರ್ಟ್. ಎರಡರಲ್ಲೂ ವ್ಯತ್ಯಾಸನೇ ನೋಡ್ತಾ ಇರಲಿಲ್ಲ. ಅವರಿಗೆ ತಿರುಪ್ಪಾವೆ, ಇದರಲ್ಲಿ ತಿರುಪಾಯಿ ತುಂಬ ವೆರಿ ಕ್ಲೋಸ್ ಟು ಹಾರ್ಟ್ ಇತ್ತಂತೆ. ಆಂಡಾಳ್ ತಿರುಪಾವೆ ನೆನೆಸ್ಕೊಂಡ್ರೆ ಅವ್ರು ಹಂಗೆ ಮನಸ್ಸು ಉರುಗ್ತಾ ಇತ್ತಂತೆ. ನಿತ್ಯ ಅವರು ಮನದಲ್ಲೇ ಹೇಳ್ಕೊಂಡು ಹೋಗ್ತಾಯಿದ್ರು. ಉಂಚ ವೃತ್ತಿ ಹೋಗ್ತಾಯಿದ್ರು. ಉಂಚ ವೃತ್ತಿ ಅಂತ ಹೇಳಿದ್ರೆ, ದಾಸರೆಲ್ಲ ಏನು ಮಾಡ್ತಾರೆ, ಯಾರ ಹತ್ರ ಭಿಕ್ಷೆ ಕೇಳೋದು, ಭಿಕ್ಷೆ ಅಂತ ಹೇಳೋದು ಇಲ್ಲ ನಾವು. ಉಂಚ ವೃತ್ತಿ ಅಂದರೆ ರೋಡಲ್ಲಿ ಹೋಗ್ತಾ ಇರ್ತಾರೆ, ಯಾರ ಮನೆಗೆ ಬೇಕೋ ಅವ್ರು ತೊಗೊಂಬಂದು ಅವರೇ ಬಂದು ಆಚೆ ಕಡೆ ಅವ್ರಿಗೆ ಅಕ್ಕಿ ಬೆಲ್ಲ ಏನು ಬೇಕಾದ್ರೆ ಹಾಕ್ಬೋದು. ಅದಕ್ಕೆ ಉಂಚ ವೃತ್ತಿ. ರಾಮಾನುಜರು ಉಂಚ ವೃತ್ತಿ ಮಾಡ್ತಾಯಿದ್ರು ಶ್ರೀರಂಗಂನಲ್ಲಿ. ಅಲ್ಲಿ ಮಾಡ್ತಾ ಇರುವಾಗ, ಅವ್ರು ಹೋಗ್ತಾ ಇರುವಾಗ ಜೋರಾಗಿ ಹಾಡು ತಿರುಪಾವೆ ಹೇಳ್ಕೊಂಡು ಹೋಗ್ತಾಯಿಲ್ಲ. ಅವ್ರು ತಿರುಪಾವೇ ಹೇಳ್ತಾಯಿದ್ರು. ಅವ್ರ ಮನಸ್ಸಲ್ಲೇ ಹೇಳ್ಕೊಂಡು, ಬಾಯಲ್ಲಿ ಮಾತ್ರ ಜಪ ಮಾಡೋ ಥರ ಬಾಯಿ ಅಷ್ಟೇ ಹೇಳ್ತಿತ್ತು. ಯಾರಿಗೂ ಗೊತ್ತಾಗಲ್ಲ ಏನು ಹೇಳ್ತಾ ಇದ್ದಾರೆ, ಯಾವ ಪಾಸುರ ಹೇಳ್ತಾ ಇದ್ದಾರೆ, ಯಾವ ಪಾಸುರದಲ್ಲಿ ಯಾವ ಲೈನ್ ಹೇಳ್ತಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅವ್ರು ನಡ್ಕೊಂಡು ಬರ್ತಾರೆ, ಅವ್ರು ಹೇಳ್ಕೊಂಡು ಹೋಗ್ತಾನೇ ಇದ್ರಂತೆ. ಈ ಥರ ಮಾಡ್ತಾ ಇರುವಾಗ ಒಂದಿನ ನಡ್ಕೊಂಡು ಹೋಗ್ತಾನೆ ಇರುವಾಗ ಶ್ರೀರಂಗಮಲ್ಲಿ ಆಗ ಈ ಪಾಸುರ ಬಂತಂತೆ. ಈ ಪಾಸುರ ಬಂದಿದ ತಕ್ಷಣ, ಒಂದು ಮಡಗಳಿಟ್ರನ್ ಅಂದಿದ ತಕ್ಷಣ ಮನಸ್ಸಲ್ಲಿ ಈ ಕಡೆ ನೋಡಿದ್ರೆ ಎದುರುಗಡೆ ಆನೆ ಹೋಗ್ತಾ ಇದೆಯಂತೆ. ಆಮೇಲೆ ಓಡಾದ ತೋಳ್ವಲಿಯನ್ ಅಂತ ಹೇಳುವಾಗ ಅವ್ರ ಮನಸ್ಸಲ್ಲಿ ಹೇಳ್ಕೊತಾ ಇದ್ದಾರೆ, ನಮಗೋಸ್ಕರ ಹೇಳ್ತಾ ಇದ್ದೀನಿ. ಓಡಾದ ತೋಳ್ವಲಿಯನ್ ಅವ್ರ ಮನಸ್ಸಲ್ಲಿ ಹೇಳಿದಾಗ ಮಲ್ಲರಲ್ಲಿ ಹೋಗ್ತಾ ಇದ್ರಂತೆ. ನಂದಗೋಪಾಲನ್ ಅನ್ನೋವಾಗ ಯಾರೋ ಒಬ್ಬರನ್ನು ನಂದ ಅಂತ ಕರೀತಾ ಇದ್ರಂತೆ. ಏನೋ ಇವ್ರು ಹೇಳ್ತಾ ಇರೋದನ್ನೋ ಅಲ್ಲಿ ನಡೀತಾ ಇರೋದು ಕೋಇನ್ಸಿಡೆನ್ಸ್ ಆಗಿದೆಯಲ್ಲ, ಲೈನ್ ಬೈ ಲೈನ್ ನಡೀತಾ ಇದೆಯಲ್ಲ ಅಂತ ಹಂಗೆ ಮನ್ಸ್ಕೊಂಡು ಹೋಗ್ತಾ ಇದ್ರಂತೆ. ನಂದಗೋಪಾಲನ್ ಮರುಮಗಳೇ ನಪ್ಪಿನಾಯ್ ಅಂತ ಹೇಳುವಾಗ ಒಳಗಡೆ ಒಬ್ಬರು ವಯಸ್ಸಾದವರು, ಒಂದು ಮನೆಯವರು, ಅವ್ರ ಮಗಳ ಹೆಸರು ಅತ್ತುಳಾಯ್. ನಪ್ಪಿನಾಯ್ ಅತ್ತುಳಾಯ್ ಎರಡು ಒಂದೇ ಥರ ಕೇಳಿಸ್ತಾ ಇದೆಯಲ್ಲ, ಅವರು ನಪ್ಪಿನಾಯ್ನ ಕರೆದ್ರಂತೆ. ನಪ್ಪಿನಾಯ್ ಅಂತ ರಾಮಾನುಜರು ಹೇಳೋದು, ಅತ್ತುಳಾಯ್ ಅಂತ ಹೇಳೋದು, ಅವ್ರು ಕೂಗೋದು ಸರಿಯಾಗಿ ರೈಮಿಂಗ್ ಆಗಿ ಕೋಇನ್ಸಿಡೆನ್ಸ್ ಅಂತೆ. ಗಂಧಂ ಕಮಳಂ ಕುಳಲಿ, ಇವರ ಮನಸ್ಸಿನಲ್ಲಿ ಹೇಳ್ಕೊಳ್ತಾರೆ ಯಾವುದೋ ಒಂದು ಹೆಣ್ಣಿನ ಕೂದಿನ ಸುವಾಸನೆ ಅಂತ ಹೋಗಿ ನೋಡಿದ್ರೆ ಅಲ್ಲೊಂದು ಗಂಧದ ವಾಸನೆ ಬರ್ತಾ ಇದೆಯಂತೆ. ಕಡೆತ್ತಿರವಾಯ್, ಒಳಗಡೆ ಇರೋರು ಹೇಳ್ತಾರೆ ಹೋಗಿ ಬಾಲನ್ ತೆಗಿಯಂತೆ. ಆ ವಯಸ್ಸಾದವರು ಆ ಮಗು ಚಿಕ್ಕ ಮಗಳಿಗೆ ಹೇಳ್ತಾ ಇದ್ದಾರೆ ಅಂದರೆ ಮೊಮ್ಮಗಳಿಗೆ, ಕಡೆತ್ತಿರವಾಯ್ ಅಂತ ಹೋಗಿ ಬಾಗಿಲನ್ನು ತೆರೆಯ ತಕ್ಷಣ ಮಾಧವಿ ಮೇಲ್ ಪಂದಲ್ ಮೇಲ್ ಪಲ್ಗಾಲ್ ಕೊಯ್ಲಿನಂಗಳು ಕೋವಿನ ಕಾನ್. ಅವ್ರಿಗೆ ಮುಂದೆ ಹಂಗೇನೆ ಇಮ್ಯಾಜಿನೇಷನ್ ಹಂಗಾಗ್ಬಿಟ್ಟಿದೆ. ಮುಂದೆ ಚಪ್ರ ಕಾಯಿಸ್ತಾ ಇದ್ದಂತೆ, ಕೋಗಿಲೆಗಳು ಕಾಣಿಸ್ತಾ ಇದ್ದಂತೆ, ಕೋಗಿಲೆಗಳು ಕೂಡಿಸ್ತಾರೆ, ಜನಿ ಕೇಳಿಸ್ತಾ ಇದ್ದಂತೆ. ಪಂದಾರ್ ವಿರಲಿ ಒಂದು ಮೈತು ನನ್ನ ಪೇರ. ಅವ್ರು ಯಾರ ಮನೆ ಮುಂದೆ ಬಂದು ನಿಂತಿದ್ದಾರೋ
ಆ ಮನೆ ಇರೋ ಹೆಣ್ಣಿಗೂ 16 ಬೆರಳು ಅಂದರೆ ಅವಳು ಬೆರಳುಗಳು ಅಷ್ಟು ಸೂಪರ್ ಸುಂದರಾಗಿತ್ತಂತೆ. ಅವಳು ಬರ್ತಾಳೆ, ಸೆಂದಾಮರೆ ಕೈಯಾಲಂತ ರಾಮಾನುಜರು ಅವಳ ಮನೆ ಮುಂದೆ ಅವ್ರು ನಿಂತ್ಕೋತಾರಂತೆ. ಅವ್ರು ನಿಲ್ಲೋದಕ್ಕೂ ಸೀರಾರು ಬಳೆಯಲಿಪ್ಪ, ಆ ಬಳೆಗಳ ಶಬ್ದ ಶುರುವಾಯ್ತಂತೆ. ಆ ಬಳೆಗಳ ಶಬ್ದ ಜೊತೆ ಸೆಂದಾಮರಕ್ಕೆಯಿಂದ ನಪ್ಪಿನ ಬಾಗಿಲು ತೆಗಿದ್ದೋ ಇಲ್ವೋ, ಆಂಡಾಳು ಪ್ರಾರ್ಥಿಸಿದಿಲ್ಲ ಅದೇ ಥರ ಇರಬೇಕಲ್ಲೋ ಅಂದ್ಬಿಟ್ಟು ಮನೆಯೊಳಗೆ ಹತ್ತುಳ ಎನ್ನುವ ಹೆಣ್ಣು ಬಾಗಿಲು ತೆಗೆಯೋದಕ್ಕೂ ಕರೆಕ್ಟ್ ಸಿಂಕ್ರೊನೈಸೇಷನ್ ಆಯ್ತಂತೆ. ಹೆಣ್ಣು ಬಾಗಿಲು ತೆಗೆಯೋದಕ್ಕೂ ಈ ಪಾಶುರ ಮುಗಿಯೋದಕ್ಕೂ ಸೇಮ್ ಟೈಮ್ ಇತ್ತಂತೆ. ರಾಮಾನುಜರಿಗೆ ಆದ ಅನುಭವ ಹೆಂಗಾಗೋಯ್ತು ಅಂದರೆ, ನಾನು ಏನು ಮಾಡ್ತೇವೆ ಕನಸು ಕಾಣಿತ ನಿಜಾನ ಅಂತ ಹೇಳ್ಬಿಟ್ಟು ದಡಾರಂತಲ್ಲೇ ಬಿದ್ದೋಗ್ಬಿಟ್ರು. ದಡ್ಡಾರಂತ ಕೆಳಗೆ ಬಿದ್ದುಬಿಟ್ರಾ, ಬಿದ್ದಿತ್ತು. ಅವರು 6 ಅಡಿ, ಈ ಚಿಕ್ಕ ಮಗು 2 ಅಡಿ. ಅದು ನೋಡಿದ ತಕ್ಷಣ ಅವಳಿಗೆ ಭಯ ಆಗ್ಬಿಡ್ತು. ದಡಾರಂತ ಬಿದ್ದುಬಿಟ್ಟು ಏನು ಮಾಡೋದು ಗೊತ್ತಿಲ್ಲದೆ ಅಪ್ಪ ಅಪ್ಪ ಅಂತ ಕರೆದ್ಲಂತೆ. ಅವ್ರ ಅಪ್ಪ ಯಾರು ಅಂತ ಹೇಳಿದ್ರೆ ಅವ್ರ ಮನೆಯೊಳಗೆ ಕೂತಿದ್ದಾರೆ. ಅವ್ರ ಹೆಸರು ಪೆರಿಯ ನಂಬಿ ಅಂತ, ಅವ್ರ ದೊಡ್ಡ ಗುರುಗಳು ನಮ್ಮಲ್ಲಿ ಆಚಾರ್ಯರವರು. ಆ ಪೆರಿಯ ನಂಬಿ ಒಳಗಡೆ ಆರಾಮಾಗಿ ಹಳೆ ಕಾಲದ ಉಯ್ಯಾಲೆ ಇರ್ತಲ್ಲ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಅಪ್ಪ ಅಪ್ಪ ಅಂತ ಕರೀತಾ ಇದ್ದಾರೆ. ರಾಮಾನುಜರು ಬಿದ್ದೋಗ್ಬಿಟ್ರು. ಏನು 1 ಇಂಚು ಕೂಡ ನಂಗೆ ಮೂವ್ ಆಗಲಿಲ್ವಂತೆ ಪೆರಿಯ ನಂಬಿಗಳು. ಹೌದಾ, ಅದಕ್ಕೇನಂತೆ? ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀರಿ, ನಾವಾದ್ರೂ ನೋಡ್ಕೊತಾ ಇದ್ವಿ, ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಅವ್ರು ಸಿಂಪಲಾಗಿ ಹೇಳಿದ್ರಂತೆ, ಈ ರಾಮಾನುಜರು 18ನೇ ತಿರುಪಾವೈ ಪಾಶುರ ಹೇಳ್ತಾ ಇರಬೇಕು, ಅದರ ಹಂಗೇನೆ ಎಕ್ಸ್ಪೀರಿಯನ್ಸ್ ದ ಪಾಶುರ, ಅದಕ್ಕೆ ಬಿದ್ದಿದ್ದಾರೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿದ್ರಂತೆ. ಆ ಮಗು ಕೇಳ್ತಂತೆ, ಅಪ್ಪ ನಿಮಗೇನು ಗೊತ್ತು ಇವೆಲ್ಲ, ಹೆಂಗೆ ಹೇಳ್ತೀರಾ ನೀವು? ಅದೇ ಅಂತ ಹೇಳಿದಂತೆ. ಅದಕ್ಕೆ ಅವರು ಪ್ರಿಸಿಡೆನ್ಸ್ ಇದೆ ಅಂತ ಹೇಳಿದಂತೆ. ಅದೇನು ಅಂತ ಹೇಳಿದ್ರೆ, ಈ ಥರ ಪೆರಿಯ ನಂಬಿಗಳು ಹೇಳ್ತಾರೆ, ಅವರ ಆಚಾರ್ಯ ಪೆರಿಯ ನಂಬಿಗಳಿಗೆ ಆಚಾರ್ಯ ಬಂದು ಆಳವಂದಾರ್ ಅಂತ. ಆಳವಂದಾರ್ ಅನ್ನೋದು ಅವ್ರಿಗೊಂದು ಟೈಟಲ್ ಕೊಟ್ಟಿದ್ದಾರದು. ಅವ್ರ ನಿಜವಾದ ಹೆಸರು ಯಾಮನಾಚಾರ್ಯರು ಅಂತ. ಅವರು ಕೂಡ ಇದೇ ಥರ 18ನೇ ಪಾಶುರವನ್ನು ಅವರು ಇದು ಮಾಡ್ತಾರೆ, ಅವಾಗ ಅನುಸಂಧಾನ ಮಾಡುವಾಗ ಇದೇ ಥರ ಬಿದ್ರುಮ್ಮ, ಅದರಿಂದ ನನಗೆ ಗೊತ್ತಿದೆ ಅಂತ ಹೇಳಿದ್ರಂತೆ. ಇವಾಗ ನೋಡಿ ಹೆಂಗಿದೆ, ಗುರು ಪರಂಪರೆಯನ್ನು ಹೇಳೋದಾ ಇಲ್ಲ ಪೆರಿಯ ನಂಬಿಗಳು ಹೀಗೆ ನಡೆದಿರಬೇಕು ಅಂತ ಹೇಳ್ತಾರಲ್ಲ ಅದು ಹೇಳಬೇಕಾ, ರಾಮಾನುಜರ ಹಿರಿಮೆಯನ್ನು ಹೇಳ್ಬೇಕಾ ಅಂತ ನಮ್ಗೆ ಗೊತ್ತಾಗ್ತಾಯಿಲ್ಲ. ಆಂಡಾಳಿನ ಈ ಪಾಶುರ ಇದೆಲ್ಲ ಎಲ್ಲ ಆಚಾರ್ಯರುಗಳಿಗೂ ಅಂಥ ಒಂದು ಅನುಭವ ಕೊಟ್ಟಿದೆ ಅನ್ನೋದು ನಮ್ಮ ಇವತ್ತಿನ 18ನೇ ಪಾಶುರ. ಅದನ್ನು ನೋಡಿದ್ರೆ ಒಂದೇ ಸಾಕು, ಅದಕ್ಕೆ ತುಂಬ ಚೆನ್ನಾಗಿದೆ ಅಂತೇಳಿ ಇದಕ್ಕೆ ತುಂಬ ಹಿರಿಮೆ ಇದೆ. ಈಗ ನಾವು ಲೆಸನ್ಸ್ ಫಾರ್ ಅನುಷ್ಠಾನ, ಇದರಿಂದ ನಾವು ನಿತ್ಯ ಇದಕ್ಕೆ ಹಿಂಗೆ ಏನೇನು ವಾಟ್ ವಿ ಕ್ಯಾನ್ ಲರ್ನ್ ಅದನ್ನು ನೋಡೋಣ. 1 ಮದಗಳಿಟ್ಟರೆ ಓಡಾದ ಒಬ್ಬ ಮನುಷ್ಯ ಪಕ್ವ ಆಗ್ತಾ ಸಂಕಲ್ಪ ಶಕ್ತಿ, ಮನೋಬಲ ಈ ಗುಣಗಳನ್ನು ಹೆಚ್ಚಿಸಿಕೊಳ್ಳೋದು ತುಂಬ ಮುಖ್ಯ. ಸಂಕಲ್ಪ ಶಕ್ತಿ, ಮನೋಬಲಕ್ಕೆ ಆಂಗ್ಲ ಭಾಷೆಯಲ್ಲಿ ವಿಲ್ ಪವರ್ ಅಂತ ಹೇಳ್ತೀವಿ. ಜೀವನ ಪಯಣದಲ್ಲಿ ಎಷ್ಟೋ ಒತ್ತಡಗಳು ಬರುತ್ತೆ, ಎಷ್ಟೋ ಕಠಿಣಗಳು ಬರುತ್ತೆ, ಎಷ್ಟೋ ಕಷ್ಟಗಳು ಬರುತ್ತೆ, ಎಷ್ಟೋ ಅಡ್ಡಿಗಳನ್ನು ನಾವು ಎದುರಿಸಬೇಕಾಗತ್ತೆ. ಆದರೆ ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅದನ್ನು ನಾವು ಸರಾಗವಾಗಿ ಪಾರು ಮಾಡಬೇಕು ಅಂತ ಹೇಳಿದರೆ ಸಂಕಲ್ಪ ಶಕ್ತಿ ಭಾಳ ಮುಖ್ಯ. ಆ ಮನೋಬಲವನ್ನು ಯಾರು ಹೆಚ್ಚಿಸಿಕೊಳ್ಳುತ್ತಾನೋ ಅವನು ಭಕ್ತಿಯ ಕಡೆಗೆ ಸರಾಗವಾಗಿ ಪ್ರಸ್ಥಾನ ಮಾಡ್ತಾನೆ ಅಂತ ತಾತ್ಪರ್ಯ. ಆಂಡಾಳ್ ಇವತ್ತಿನ ಪದ್ಯದಲ್ಲಿ 1 ಮದಗಳಿಟ್ರ ಓಡಾದ ತೋಳ್ವಲಿಯನ್ ಅನ್ನೋ ಸಾಲಲ್ಲಿ ಇದನ್ನು ತಿಳಿಸಿದ್ದಾಳೆ. 1 ಮದಗಳಿಟ್ರ ಅಂತ ಹೇಳಿದ್ರೆ ಆನೆಯ ಸಮೃದ್ಧಿ ಇರುವಂಥ ನಂದಗೋಪಾಲ ಉದಾಹರಣೆ ಕೊಡುವಾಗ ಇಲ್ಲಿ ಶ್ರೀಮದ್ ಭಾಗವತ ಸಾರಾಂಶವೇ ಅಡಗಿರುವ ಈ ತಿರುಪಾವೆನಲ್ಲಿ ನಂದಗೋಪಾಲನ ಉದಾಹರಣೆ ಇಟ್ಟು ಅವರಲ್ಲಿರುವಂತಹ ಗುಣಗಳನ್ನು ನಮ್ಮ ಎದುರಿಗೆ ತೋರಿಸಿ ಆ ಗುಣಗಳನ್ನು ನಾವು ನಮ್ಮೊಳಗಡೆ ಧರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಆಂಡಾಳ್. ಒಬ್ಬ ಭಕ್ತನಿಗೆ 4 ಗುಣಗಳು ಮುಖ್ಯ ಅಂತ ತಿರುಪಾವೈ ಹೇಳುತ್ತೆ. 1 ಸಂಕಲ್ಪ ಶಕ್ತಿ, ವಿಲ್ ಪವರ್, ಅದು ಇಂದಿನ ಪದ್ಯದಲ್ಲಿ ನೋಡ್ತಾ ಇದ್ದೀವಿ. 2ನೇದು ಏತ್ತ ಕಲಂಗಳ ಪದ್ಯದಲ್ಲಿ ಐಶ್ವರ್ಯ ಸಮೃದ್ಧಿ, ಇನ್ಮೇಲೆ ಬರುತ್ತೆ ನೋಡೋಣ. ಐಶ್ವರ್ಯ ಸಮೃದ್ಧಿ ಅಂದರೆ ಏನು ಅಂದರೆ ಎಷ್ಟು ಬ್ಯಾಲೆನ್ಸ್ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಅದೆಲ್ಲ ಐಶ್ವರ್ಯ ಸಮೃದ್ಧಿ. ಒಳಗಡೆ ಎಷ್ಟು ತೃಪ್ತಿ ಇಟ್ಕೊಂಡಿದ್ದೀವಿ ಅನ್ನೋದು ನಮ್ಮ ಐಶ್ವರ್ಯ ತೃಪ್ತಿ. ಅದನ್ನು ಏತ್ರ ಕಲಂಗಲೇ ಅಂತ ಆಪಾಶರದಲ್ಲಿ ನೋಡೋಣ. ನಿನ್ನೆ ನೋಡಿದ 3ನೇ ಪದ್ಯವಾದು ಅಂಬರಮೆ ತಣ್ಣೀರೇ ಸೋರೆ ಅರುಂಶಯಂ. ಅದರಲ್ಲಿ ದಾನವನ್ನು ಮಾಡುವಾಗ ಯಾವ ಥರ ಮಾಡಬೇಕು ನಾವೇನು ತಿಳ್ಕೊಂಡ್ವಿ, ನಮ್ಮ ಮಾನಸಿಕ ಸ್ಥಿತಿ ಹೆಂಗಿರಬೇಕು ಅದನ್ನು ತಿಳಿಸಿದ್ದಾಳೆ. 4ನೇದಾಗಿ 1ನೇ ಪದ್ಯದಲ್ಲಿ ಕೂರ್ವೇಲ್ ಕೊಡಂದೊಯ್ಲನ್ ನಂದಗೋಪನ್ ಕುಮರನ್, ಅದರಲ್ಲಿ ನಂದಗೋಪಾಲ್ನ ಉದಾಹರಣೆಯನ್ನು ತಗೊಂಡು ಮಂಗಳಾಶಾಸನ ಪರತ್ವವನ್ನು ಹೇಳುತ್ತಾಳೆ. ಇಷ್ಟೆಲ್ಲ ನಮಗೆ ಕೊಟ್ಟಿರೋಂಥ ಭಗವಂತ ಅವರಿಗೆ ಯಾವ ಹಾನಿಯೂ ಬರಬಾರದು ಅಂತ ಹೇಳಿ ಒಂದು ಪ್ರೇಮದ ಭಾವನೆ, ಅದು ಮಂಗಳಾಶಾಸನ ಪರತ್ವ. ಈ 4 ಗುಣಗಳನ್ನು ನಾವು ಜೀವನದಲ್ಲಿ ಧರಿಸಿಕೊಂಡರೆ ಭಕ್ತಿಯ ಕಡೆಗೆ ನಾವು ಪ್ರಸ್ಥಾನ ಮಾಡ್ತೀವಿ ಅಂತ ಹೇಳ್ತಾರೆ. ನಂದಗೋಪಾಲನ ಉದಾಹರಣೆಯನ್ನು ಕೊಟ್ಟು ಈ ಪದ್ಯದಲ್ಲಿ 18ನೇ ಪದ್ಯದಲ್ಲಿ ಅದ್ಭುತವಾದ ಪದ್ಯದಲ್ಲಿ ಲಕ್ಷ್ಮಿ ಯಾವ ಥರ ಭಗವಂತನಿಗೆ ಕೈಂಕರ್ಯ ಮಾಡ್ತಾಳೋ, ಇವಾಗ ಲಕ್ಷ್ಮಿ ಬಗ್ಗೆ ನೋಡ್ತೀವಿ ಇವತ್ತು. ಲಕ್ಷ್ಮಿ ಯಾವ ಥರ ಜೀವರಾಶಿಗಳಿಗೆ ಅನುಗ್ರಹ ಮಾಡ್ತಾಳೋ, ಲಕ್ಷ್ಮಿ ಯಾವ ಥರ ಜೀವರಾಶಿಗಳು ತನ್ನ ಹತ್ರ ಕರೆಕೊಂಡು ಭಕ್ತಿಯನ್ನು ಏರ್ಪಡಿಸ್ತಾಳೋ,
ಆ ಥರ ನಮ್ಮ ಜೀವನದಲ್ಲಿ ಆ ಗುಣಗಳನ್ನು ಬಳಸಿಕೊಳ್ಳಬೇಕು. ಈ ಪದ್ಯದಲ್ಲಿ ಆಂಡಾಳ್ ಹೇಳ್ತಾ ಇದ್ದಾಳೆ, ಒಂದು ಮದಗಳಿಟ್ಟ ಓಡಾದ ತೋಳ್ನೊಳೆಯನ್. ಮದಕಳಿರಂದರೆ ಆನೆಯ ಬಲ ನಮ್ಮಲ್ಲಿ ಉಂಟಾಗಬೇಕು ಅಂತ ಹೇಳಿದರೆ ಶಾರೀರಿಕವಾಗಿ ಆ ಬಲ ನಮಗೆ ಬರಲ್ಲ, ಆದರೆ ಮಾನಸಿಕವಾಗಿ ಅದನ್ನು ಏರ್ಪಡಿಸಿಕೊಳ್ಳಬಹುದು. ತ್ಯಾಗರಾಜ ಹೇಳ್ತಾರೆ, ಗ್ರಹ ಬಲಮೇಮಿ ರಾಮಾನುಗ್ರಹ ಬಲಮೇ ಬಲಮು. ಗ್ರಹ ಬಲ ಮೇಮಿ ರಾಮಾನುಗ್ರಹ ಬಲಮೇ ಬಲಮು ಅಂತ ಹೇಳ್ತಾರೆ. ಹಂಗಂದ್ರೆ ಏನಂದ್ರು, ಗ್ರಹ ಬಲ ಹೇಮಿ, ಆ ಗ್ರಹಚಾರ ಈ ಗ್ರಹಚಾರ ಅಂತ ಹೇಳಿ ಓಡಾಡ್ತಾ ಇರ್ತೀವಲ್ಲ ಭಯದಿಂದ, ಆ ಗ್ರಹಚಾರಗಳೆಲ್ಲ ಪರಿವಹನ ಏನು ಅಂತ ಕೇಳಿದ್ರೆ ತ್ಯಾಗರಾಜ ಸ್ವಾಮಿ ಹೇಳಿದ್ರಂತೆ, ರಾಮಾನುಗ್ರಹ ಅಂತ ಹೇಳ್ತಾರಲ್ಲ ಅದೇ ಸಾಕು. ರಾಮನ ಅನುಗ್ರಹ ಇದ್ದರೆ, ಅವನ ಅನುಗ್ರಹ ಸಂಪೂರ್ಣವಾಗಿ ನಾವು ಅನುಭವಿಸಿದರೆ ನಮ್ಮ ಮನೋಬಲ ಹೆಚ್ಚಿಸುತ್ತದೆ ಅಂತ. ಪುರಂದರದಾಸರು ಇದನ್ನೇ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪಕ್ಷ ಮಾಸವು ನೀನೇ ಪರ್ವಕಾಲವು ನೀನೇ, ಪಕ್ಷ ಮಾಸವು ನೀನೇ ಪರ್ವಕಾಲವು ನೀನೇ, ನಕ್ಷತ್ರ ಯೋಗ ಶುಭಕರಣವು ನೀನೇ, ಸಕಲ ಗ್ರಹ ಬಲ ನೀನೇ, ಸರಸಿಜಾಕ್ಷ ನಿಖಿಲ ವ್ಯಾಪಕ ನೀನೇ, ವಿಶ್ವರಕ್ಷಕ ಸಕಲ ಗ್ರಹ ಬಲ ನೀನೇ, ಸರಸಿಜಾಕ್ಷ. ಪುರಂದರದಾಸರು ಹೇಳ್ತು, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದ್ದಾರೆ. ಆ ಒಂದು ಬಲವನ್ನು ನಮ್ಮ ಮನೋಬಲವಾಗಿ ಒಂದು ಸಂಕಲ್ಪ ಶಕ್ತಿಯನ್ನು ನಾವು ಧರಿಸಿಕೊಂಡ್ರೆ ಆವಾಗ ಭಗವಂತ ಮಾಡುವಂಥ ಒಂದೊಂದು ಕೆಲಸಗಳಿಗೂ ವಿಘ್ನವನ್ನು ಉಂಟು ಮಾಡದೆ ಜೀವನದ ಪಥ ತುಂಬ ಸರಾಗವಾಗಿ ಪರಮಾತ್ಮ ಏರ್ಪಡಿಸುತ್ತಾನೆ. ಒಬ್ಬ ಭಕ್ತನಿಗೆ ಇರುವಂಥ ಒಂದು ಲಕ್ಷಣ, ಒಂದು ಮದಗಳಿಟ್ಟ ಓಡಾದ ತೋಳ್ನೊಳೆಯನ್. ಏನೇ ಒತ್ತಡ ನಮಗೆ ಬರಲಿ, ಏನೇ ಬಾಧೆಗಳು ನಮ್ಮ ಜೀವನದಲ್ಲಿ ಬರಲಿ, ಜೀವನದ ದಾರಿಯಲ್ಲಿ ಬರಲಿ, ಆವಾಗ ಸೋಲನ್ನು ನಾವು ಒಪ್ಪಿಕೊಳ್ತೀವಿ. ಅದನ್ನು ಬಿಟ್ಟು ಓಡಿ ಹೋಗಬೇಕು ಅಂತ ಮನಸ್ಸು ಬರಲ್ಲ ನಮ್ಮ ಮನಸ್ಸು. ಅದು ಓಡಾದ ತೋಳ್ನೊಳೆಯನ್. ನಾವು ಓಡೋಗೋದಿಲ್ಲ. ಒಂದೇನೋ ಪ್ರಾಬ್ಲಮ್ ಬಂತು ಅಂದರೆ ವಿ ಫೇಸ್ ಇಟ್. ಓಡಾದ ಕೆಲಸವನ್ನು ನಾವು ಮಾಡುವಾಗ, ಅದರಲ್ಲಿ ತೊಡರುವಾಗ ಪೂರ್ತಿ ಮಾಡುವ ತನಕ ಇರೋದು ಅಂತಹ ಮನೋಬಲ ಓಡಾದ. ಎರಡನೆಯದು ಜಿಗುಪ್ಸೆ. ಎಷ್ಟೋ ತಡೆಗಳು ಬಂದಾಗ ಮನೋಭಾವನೆ, ಆ ಒಂದು ಮನೋಭಾವನೆಯನ್ನು ಭಗವಂತ ಹಿಡಿದು ಅದು ನಮಗೆ ಬರದೆ ನಮ್ಮ ಒಳಗಡೆ ಬಲವಾಗಿ ಆ ಪರಮಾತ್ಮ ಇರುತ್ತಾನೆ. ಪುರಂದರದಾಸರಾಗಿರಲಿ, ತ್ಯಾಗರಾಜರಾಗಿರಲಿ, ಇಲ್ಲ ಮೀರಾಬಾಯಿ ಆಗಿರಲಿ, ಆಳ್ವಾರ್ಗಳಾಗಿರಲಿ, ಜೀವನದಲ್ಲಿ ಉತ್ಕೃಷ್ಟತೆಯನ್ನು ಯಾರು ಸಾಧಿಸಿದ್ದಾರೋ ಅವರಿಗೆಲ್ಲ ಎಷ್ಟೋ ಕಷ್ಟಗಳು ಬಂದಿದೆ. ಆದರೆ ಆ ಕಷ್ಟವನ್ನೆಲ್ಲ ಎದುರಿಸಿಕೊಂಡು ಆ ಕಷ್ಟವನ್ನೆಲ್ಲ ನಮ್ಮ ಪರಿವರ್ತನೆಗೆ ಒಂದು ಅವಕಾಶ ಇಟ್ಟಿದ್ದಾನೆ. ಆಪರ್ಚುನಿಟಿ ಫಾರ್ ಅಸ್ ಟು ಚೇಂಜ್ ಅಂತ ಭಾವನೆಯನ್ನು ಇಟ್ಟುಕೊಂಡು ಅದನ್ನು ಏರ್ಪಡಿಸಿಕೊಂಡು ಎವ್ರಿ ಡಿಫಿಕಲ್ಟಿ ಗಾಟ್ ಅನ್ ಆಪರ್ಚುನಿಟಿ ಫಾರ್ ಅಸ್ ಟು ರಿಫೈನ್ ಅವರ್ ಸೆಲ್ಸ್. ಇದನ್ನು ನಾವು ತಿಳ್ಕೊಳ್ಬೇಕು. ಪ್ರತಿಯೊಂದು ಕಷ್ಟದಲ್ಲೂ ಒಂದು ಅವಕಾಶ ಇದೆ. ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಏರ್ಪಡಿಸಿಕೊಳ್ಳಲು ಅಂತ ನಮ್ಮೊಳಗಡೆ ಒಂದು ಪಕ್ವತೆ ಉಂಟಾಗುತ್ತೆ. ಓಡಾದ ತೋಳ್ನೊಳೆಯನ್ ಅಂತಹ ನಂದಗೋಪಾಲ ಈ ಒಂದು ಭಾವನೆ ನಮಗೆ ಬಂದರೆ ಆವಾಗ ಭಗವಂತನ ಉಪಸ್ಥಿತಿಯನ್ನು ಅವನು ನಮ್ಮ ಒಳಗಡೆ ಇದ್ದು ಅವನು ನಡೆಸುತ್ತಿದ್ದಾನೆ ಅನ್ನುವಂಥ ಒಂದು ಮನವನ್ನು, ಭಾವನೆಯನ್ನು ನಾವು ಮನಸ್ಸಲ್ಲಿ ಧರಿಸಿಕೊಳ್ಳುತ್ತೇವೆ. ಅದಕ್ಕೆ ಹಿರಿಯರೆಲ್ಲ ಹೇಳ್ತಾ ಇದ್ರು, ಹೇ ಭಗವಂತ, ಈ ಕಷ್ಟಗಳೆಲ್ಲ ಬಂದಿದೆ, ನೀನು ಖಂಡಿತ ಪಾರು ಮಾಡ್ತೀಯ ಅಂತ ಪರಿಪೂರ್ಣ ವಿಶ್ವಾಸ ನಮಗೆ ನಿನ್ನ ಮೇಲೆ ಇದೆ. ಎಲ್ಲ ಹಿರಿಯರು ಹೇಳ್ತಾ ಇರ್ತಾರೆ, ಈಗ ಯಾವುದೇ ಒಂದು ಕಾಯಿಲೆ ಬಂದರು, ದಿಸ್ ಈಸ್ ದ ಅಪ್ರೋಚ್ ಯು ಶುಡ್ ಟೇಕ್ ಟುವರ್ಡ್ಸ್ ಎನಿ ಡಿಸೀಸ್ ಅಂತ ನೀವು ತಿಳ್ಕೊಳ್ಳಿ. ಯಾವುದೇ ಒಂದು ಕಾಯಿಲೆ ಬಂತು, ಅದು ಯಾರಿಗೆ ಬಂದಿದೆ? ಶರೀರಕ್ಕೆ ಬಂದಿದೆ ಅಷ್ಟೇ. ಅದು ನಮ್ಮ ಮನಸ್ಸಲ್ಲಿ ದೇವರ ಜೀವಾತ್ಮಕ್ಕೇನು ಬಂದಿಲ್ಲ. ಇದು ಎಲ್ಲಿಂದ ಬಂತು? ನಾವು ಮೊದಲನೇ ಸರಿ ನೋಡಿದ್ವಿ 3 ಟೈಪ್ ಆಫ್ ಕರ್ಮ. ಇದು ಪ್ರಾರಬ್ಧ ಕರ್ಮದಿಂದ ಬಂದಿದೆ. ಪ್ರಾರಬ್ಧ ಕರ್ಮ ಅಂದರೆ ಈ ಜನ್ಮದಲ್ಲಿ ನಾವು ತೊಗೊಂಬಂದಿರೋ ಕರ್ಮಗಳು, ಅದು ಈ ಜನ್ಮದಲ್ಲಿ ಶರಣಾಗತಿ ಮಾಡಿಬಿಟ್ರೆ ಈ ಪ್ರಾರಬ್ಧ ಕರ್ಮ ಈ ಜೀವನದಲ್ಲಿ ಮುಂದೆ ಆಗಿದ ತಕ್ಷಣ ಎಂಡಲ್ಲಿ ವಿ ಗೋ ಟು ಮೋಕ್ಷ ಅಂತ ನಾವು ಹೇಳಿದ್ವಿ. ಈ ಪ್ರಾರಬ್ಧ ಕರ್ಮದಿಂದಲೇ ನನಗೆ ಈ ಒಂದು ವ್ಯಾಧಿ ಬಂದಿದೆ ಅಂತ ಮನೋಭಾವನೆ ಬರಬೇಕು. ಪ್ರಬಲತ ಪ್ರಾಚೀನ ಕರ್ಮ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ ಹೇಳ್ತಾರೆ. ಹಂಗಂದ್ರೆ ಏನು ಅಂದರೆ, ಪ್ರಾಚೀನ ಕರ್ಮ ವ್ಯಾಧಿ ರೂಪದಲ್ಲಿ ಬಂದಿದೆ. ಈ ಜನ್ಮದಲ್ಲಿ ಅದನ್ನು ಅನುಭವಿಸ್ಬಿಟ್ರೆ ನನ್ನಿರೋ ಪಾಪಗಳು ದೂರ ಆಯಿತು, ಅದನ್ನು ದೂರ ಮಾಡೋಕ್ಕೋಸ್ಕರನೇ ನನಗೆ ಕಾಯಿಲೆ ಬಂದಿದೆ. ಇಲ್ಲದೆ ಕರ್ಮಗಳಿದ್ದರೆ ಐ ಕೆನಾಟ್ ರೀಚ್ ಮೋಕ್ಷ ಅಟ್ ದ ಎಂಡ್ ಆಫ್ ದಿಸ್ ಲೈಫ್ ಅಂತ ಹೇಳ್ಬಿಟ್ಟು ಸಂತೋಷವಾಗಿರ್ತಾರೆ ಅಂತ ಹೇಳ್ತಾರೆ. ಬಂತ ವ್ಯಾಧಿ ಪರವಾಗಿಲ್ಲ, ಅನುಭವಿಸ್ಬೇಕು, ನಮ್ಮ ಪ್ರಾರಬ್ಧ ಅಂತ ಹೇಳ್ತೀವಲ್ಲ, ಅಂಥ ಒಂದು ಆ್ಯಟಿಟ್ಯೂಡ್ ತೊಗೊಂಡ್ರೆ ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ನಂದಗೋಪಾಲನ ಮರುಮಗಳೇ ನಪ್ಪಿನ್ನಾಯ್.
ಶ್ರೀನಿವಾಸನಿಗೆ ಹೆಂಗೆ ಪದ್ಮಾವತಿಯೋ, ವರಾಹನಿಗೆ ಹೆಂಗೆ ಭೂದೇವಿಯೋ, ರಾಮನಿಗೆ ಹೆಂಗೆ ಸೀತೆಯೋ, ಕೃಷ್ಣನಿಗೆ ಹೆಂಗೆ ರುಕ್ಮಿಣಿಯೋ, ಅದೇ ಥರ ಬಾಲ್ಯಾವಸ್ಥೆಯಲ್ಲಿ ಕೃಷ್ಣ ಗೋಕುಲದಲ್ಲಿರುವಾಗ ನಪ್ಪಿನೇ ಅನ್ನುವಂಥ ತಾಯಿ ಪುರುಷಕಾರಳಾಗಿ ಕೃಷ್ಣನ ಬಳಿ ಅವಳಿದ್ದಳು ಅಂತ. ಕೃಷ್ಣ ಅವಳಿಗೆ ಸಖನಾಗಿದ್ದ. ಉತ್ತರ ಭಾರತದಲ್ಲಿ ಇವ್ರನ್ನ ರಾಧಾ ಅಂತ ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ನಪ್ಪಿನೇ ಅಂತೇವೆ, ಅವರೇ ನೀಲಾದೇವಿ ಅಂತ ನಾವು ಕರಿತೀವಿ. ಅವಳು ಕೃಷ್ಣನಿಗೆ ಶಕ್ತಿಯಾಗಿದ್ಲು. ಈಗ ನಾನು ನೋಡಿದೆ, ದೇವಿ ಇಸ್ ದೇ ಶಕ್ತಿ ಇರೋಳು, ಪವರ್ ಕೊಡೋಳು ಅಂತ. ಅದಕ್ಕೆ ಈ ನಪ್ಪಿನೇ ಅನ್ನೋದು ಕೃಷ್ಣನಿಗೆ ಶಕ್ತಿ ಕೊಡ್ತಾ ಇದ್ಲು ಅಂತ ಇಲ್ಲಿ ಉಲ್ಲೇಖ ಆಗಿದೆ. ಲಕ್ಷ್ಮಿ ಈಸ್ ಈಸಿಲಿ ಅಪ್ರೋಚಬಲ್. ಲಕ್ಷ್ಮಿ ಸುಲಭವಾಗಿ, ನಾವು ಹೆಂಗೆ ಹೇಳಿದಿಲ್ಲ, ಮದರ್ ಆ್ಯಂಡ್ ಫಾದರಲ್ಲಿ ಮದರ್ ಈಸ್ ಅಪ್ರೋಚಬಲ್ ಅಂತ ಮಕ್ಕಳಿಗೆ, ಆ ಥರ ಲಕ್ಷ್ಮಿ ಈಸ್ ಈಸಿಲಿ ಅಪ್ರೋಚಬಲ್. ಆ ಥರ ನಮ್ಮ ಸೌಲಭ್ಯವನ್ನು ಅಧಿಕ ಮಾಡಿಕೊಳ್ಳಬೇಕು. ಕೋಳಿ ಅಳೆತನ ಕಾಣ್, ನಮ್ಮ ಒಳಗಡೆ ಸಾರಗ್ರಹತ್ವವನ್ನು ಬೆಳೆಸಿಕೊಳ್ಳಬೇಕು. ಒಳಗಡೆ ಸಾರ ಯಾವುದು ಅಸಾರ ಯಾವುದು ಅದನ್ನು ಬೇರ್ಪಡಿಸುವಂಥ ಒಂದು ಗುಣ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಲಕ್ಷ್ಮಿ ನಮ್ಮ ಪರವಾಗಿ ಭಗವಂತನ ಹತ್ತಿರ ಹೋಗಿ ಮೊರೆ ಇಡುತ್ತಾಳೆ. ಆ ಥರ ದೇವಸ್ಥಾನದಲ್ಲಿ ಬಂದು ನಾವು ನಿಂತುಕೊಂಡಿರುವಾಗ ನಮ್ಮ ಉದ್ಧಾರಕ್ಕೋಸ್ಕರ ಮಾತ್ರ ಪ್ರಾರ್ಥನೆ ಮಾಡದೆ, ಯಾರಾದರೊಬ್ಬರು ಕಷ್ಟದಲ್ಲಿದ್ದರೆ ಅವರನ್ನು ನಮ್ಮ ಮನಸ್ಸಲ್ಲಿಟ್ಟುಕೊಂಡು ಅವರ ಒಳಿತಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮೊರೆಯನ್ನು ಆ ಭಗವಂತನಿಗೆ ನಾವು ಇಡಬೇಕು. ಆವಾಗ ಭಗವಂತ ಸಂತೋಷ ಪಡ್ತಾನೆ. ಲಕ್ಷ್ಮಿಯ ಮೂರನೇ ಗುಣ, ನಮ್ಮ ಮೊರೆಯನ್ನು ಅವಳು ಕೇಳಿಸಿಕೊಳ್ಳುತ್ತಾಳೆ. ಅದೇ ಥರ ಯಾರಾದರೂ ಬಂದು ಅವರ ಕಷ್ಟಗಳನ್ನು ನಮ್ಮಲ್ಲಿ ಹೇಳಿಕೊಂಡ್ರೆ ಕಿವಿಗೊಟ್ಟು ಕೇಳಿಸಿಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ, ಇಲ್ಲ ಅಂದರೆ ಅವ್ರ ಸಹಾಯ ಎಲ್ಲಿ ಸಿಗುತ್ತೋ ಆ ದಾರಿಯನ್ನು ನಾವು ತೋರಿಸಬೇಕು. ನಾಲ್ಕನೇದಾಗಿ, ಭಗವಂತ ಗ್ರಂಥಗಳಲ್ಲಿ ಎಷ್ಟೋ ನುಡಿಗಳನ್ನು ನುಡಿದಿದ್ದಾನೆ. ಅದರ ಕಡೆ ಜ್ಞಾನವನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವುದು ಲಕ್ಷ್ಮಿಯಿಂದ ನಾವು ತಿಳಿಯಬೇಕು. ಐದನೇದಾಗಿ, ನಮ್ಮಲ್ಲಿ ಪಕ್ವತೆಯನ್ನು ಲಕ್ಷ್ಮಿ ಅಧಿಕಪಡಿಸುತ್ತಾಳೆ. ಜನರು ನಮ್ಮ ಹತ್ತಿರ ಬಂದಾಗ 4 ಹಿತವಚನಗಳನ್ನು ಹೇಳಿ ಜೀವನದ ಮೌಲ್ಯಗಳನ್ನು ತಿಳಿಸಿ ಅವರ ಉದ್ಧಾರಕ್ಕೆ ನಾವು ಅವರು ಖರ್ಚು ಮಾಡಿದ ಸಮಯ ಅದು ಪ್ರಯೋಜಕವಾಗಿ ಇರಬೇಕು. ಆರನೇದಾಗಿ, ನಾವು ಲಕ್ಷ್ಮಿ ಹತ್ರ ಹೋಗಿ ನಮಸ್ಕಾರ ಮಾಡುವಾಗ ಅವಳು ನಮ್ಮ ಪಾಪಗಳನ್ನೆಲ್ಲ ತೆಗಿತಾಳೆ. ಆ ಥರ ಒಂದೊಂದು ಕ್ಷಣವು ನಾವು ಬೇರೆಯವ್ರ ಜೊತೆ ಮಾತಾಡುವಾಗ, ಸಂಪರ್ಕದಲ್ಲಿರುವಾಗ ಸಚ್ಚಿಂತನೆಯಲ್ಲಿ ಇರಬೇಕು, ವಿನಃ ಲೌಕಿಕ ಚಿಂತನೆಯಲ್ಲಿ ಅಲ್ಲ ಅಂತ ಹೇಳ್ತಾರೆ. ಈ 6 ಗುಣಗಳನ್ನು ಪುರುಷಕಾರಳಗಿಂತ ಲಕ್ಷ್ಮಿಗೆ ಅನುಗುಣವಾಗಿ ಈ ಒಂದು ಪದ್ಯದಲ್ಲಿ ಆಂಡಾಳ್ ನಮಗೆ ಹೇಳ್ತಾಳೆ. ಆ ಲಕ್ಷ್ಮಿಗೆ ಸಾಟಿಯಾಗಿ ಆ ಸ್ಥಾನದಲ್ಲಿ ಗೋಕುಲದಲ್ಲಿ ಕೃಷ್ಣ ಇರುವಾಗ ನಪ್ಪಿನ್ನೆ ಅಂತ ಹೇಳುವ ತತ್ವ. ಕೃಷ್ಣನ ಜೊತೆಯಲ್ಲಿ ಇದ್ದು ಅಲ್ಲಿ ಗೋಕುಲವಾಸಿಗಳಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ಲು ನಪ್ಪಿನ್ನೈ. ಹೊಳೆಯಲ್ಲಿಪ್ಪ, ಈ ಪಾಶುರ ಬಂದಾಗ ಹೊಳೆಯಲ್ಲಿ ಬಂದಿರೋದ್ರಿಂದ ಇದು ಬಳೆಗಳ ಬಗ್ಗೆ ಹೇಳಿದ್ದೆ ಅಂತೇಳಿ ಬಳೆ ಶಬ್ದ. ತುಂಬ ಕಡೆ ಇವತ್ತಿನ ದಿವಸ ಬಳೆ ದಾನ ಮಾಡ್ತಾರೆ. ಇನ್ಫ್ಯಾಕ್ಟ್ ಬೆಳಗಿನ ನಮ್ಮ ದೇವರ ಕೆರೆ ಗೋಷ್ಠಿಗಳು ಹೋದಾಗ ಒಬ್ಬರು ಎಲ್ಲರಿಗೂ ಬಳೆ ಕೊಟ್ಟರು. ಈ ಪಾಶುರ ಬಂದಾಗ ಬಳೆ ದಾನ ಮಾಡೋದು ವಾಡಿಕೆ ಇದೆ. ಕಂದಂ ಕಮಳುಂ ಕುಡಲಿ ಕಡೆತ್ತಿರವಾಯ್, ಅಂದರೆ ನೀನು ಭಗವಂತನ ಪ್ರೀತಿ ಸಂಪಾದಿಸಲು ಬೇಕಾದ ಗುಣಗಳಿಂದ ಕೂಡಿರುವವಳು ಮತ್ತು ಚೇತನಿಗೆ ಸಕಲ ಸೌಭಾಗ್ಯಗಳನ್ನು ಕೊಡುವವಳು ನೀನೇ ಆಗಿದ್ದೀಯಾ. ನಿನ್ನ ದರ್ಶನ ಪಡೆಯಲು ಅಡ್ಡಿಯಾಗಿರೋ ನಮ್ಮ ಅಜ್ಞಾನವನ್ನು ಹೋಗಲಾಡಿಸುವವಳಾಗು ನೀನು ಅಂತ ಪ್ರಾರ್ಥನೆ ಮಾಡಬೇಕು. ಸತ್ವೋತ್ತರ ಕಾಲವಾಗಿದೆ. ಎಲ್ಲ ದಿಕ್ಕುಗಳಲ್ಲೂ ಭಾಗವತರು ಬಂದು ಭಗವತ್ ಕೈಂಕರ್ಯಕ್ಕೆ ಒಬ್ಬರನ್ನೊಬ್ಬರು ಎಬ್ಬಿಸಿ ಕರೆಯುತ್ತಿದ್ದಾರೆ ನೋಡು ಅಂತೇಳಿ ಒಂದೆಂಗು ಕೋಳಿ ಎತ್ತನ ಕಾಣ್ ಮಾಧವಿ ಪಂದನ್ಮೇಲ್ ಪಲ್ಗಾಲ್ ಕುಯ್ರಣಂಗಲ್ ಕಾನ್. ಇದರ ಒಳಗೆ ಅರ್ಥ ಏನಂದರೆ, ಪರಮ ಭಾಗವತರು ಭಗವದ್ ವಿಷಯ ಎಂಬ ಚಪ್ಪರದ ಮೇಲೆ ಸಾಮೂಹಿಕವಾಗಿ ಕಲಿತು ಭಗವಂತನ ಗುಣಗಳನ್ನು ಇಂಪಾಗಿ ಹಾಡುತ್ತಿದ್ದಾರೆ ಅಂತೇಳಿ ಇದರ ಇನ್ನರ್ ಮೀನಿಂಗ್ ಬರುತ್ತೆ. ಪಂದಾರ್ ವಿರಲಿ, ಪಂದಾರದಲ್ಲಿ ಕೈಯಲ್ಲಿ ಚೆಂಡನ್ನು ಹಿಡಿದಿರುವವಳೇ. ಅದು ಯಾವ ಚೆಂಡು? ಅದೇ ಈ ಪ್ರಪಂಚ. ಭಗವಂತನ ಸ್ವತ್ತಾಗಿರುವ ಈ ಪ್ರಪಂಚವು ಭಗವಂತನ ಲೀಲಾ ವಿಭೂತಿ ಆಗಿದೆ. ಆದ್ದರಿಂದ ಅದು ಅವನ ಪತ್ನಿಯಾದ ಶ್ರೀದೇವಿಗೂ ಸ್ವತ್ತಾಗಿದೆ. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಬೋತ್, ಹಸ್ಬೆಂಡ್ ಪ್ರಾಪರ್ಟಿ ವೈಫ್, ವೈಫ್ ಪ್ರಾಪರ್ಟಿ ಹಸ್ಬೆಂಡ್ ಅಂತೇಳಿ ಸ್ಪೌಸ್ ಅಂತೀವಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ, ಈ ಭಗವಂತನ ಪ್ರಪಂಚ, ಭಗವಂತನ ಲೀಲಾ ವಿಭೂತಿ ಅದು ಅವನ ಸ್ವತ್ತು, ಅದು ಶ್ರೀದೇವಿಗೂ ಸ್ವತ್ತಾಗಿದೆ. ತನ್ನ ಸ್ವತ್ತಾದ ಅದನ್ನು ಒಂದು ಚೆಂಡಿನಂತೆ ಕೈಯಲ್ಲಿಟ್ಟುಕೊಂಡಿರುವ ನೀನು ಭಗವಂತನಲ್ಲಿ ಪುರುಷಕಾರ ಮಾಡಿ ಈ ಲೀಲಾವಿಭೂತಿರುವ ಚೇತನರು ಅಂದರೆ ನಾವೆಲ್ಲರೂ ಭಗವದ್ ಅನುಗ್ರಹ ಲಭಿಸುವಂತೆ ನೀನೇ ನಮಗೆ ಹೆಲ್ಪ್ ಮಾಡಬೇಕು. ಹೀಗೆ ಪರಮಾತ್ಮ ಮತ್ತು ಚೇತನ ಇಬ್ಬರೊಂದಿಗೆ ಹತ್ತಿರದಲ್ಲಿರುವವಳಾಗಿ ಪರಮಾತ್ಮನ ಮೂಲಕ ಚೇತನ ರಕ್ಷಣಾ ಮಾಡಿಸುವಾಗಲೂ ನೀನು ಎಂದು ಇದರಲ್ಲಿ ಬರುತ್ತೆ. ಉನ್ ಮೈಥುನನ್ ಪೇರ್ಪಾಡ, ನಾವು ನಿನ್ನ ಪತಿಯ ಗುಣಗಾನ ಮಾಡುವುದಕ್ಕಾಗಿ, ಅಂದರೆ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವುದಕ್ಕಾಗಿ ಚೆಂತಾಮರೆ ಕೈಯ ಸೀರಾರ್ ಒಳೆಯಲಿಪ್ಪ ಒಂದು ತಿರುವಾಯ್ ಮಗಂದೆ.
ಅಂದರೆ ಕೆಂಪಾದ ಕಮಲ ಪುಷ್ಪದಂತೆ ವಿಕಸಿತವಾಗಿ ನಿರತಿಶಯ ಪ್ರೇಮ ಭರಿತವಾದ ಅಭಯ ಪ್ರದಾನ ಮಾಡುತ್ತಿರುವ ನಿನ್ನ ಹಸ್ತಗಳಿಂದ ಕಲ್ಯಾಣ ಗುಣಗಳೆಂಬ ಬಳೆಗಳು ಶಬ್ದ ಮಾಡುತ್ತಾ ಜ್ವಲಿಸುತ್ತಿರಲಾಗಿ ನಿಮ್ಮ ದರ್ಶನ ಪಡೆಯಲು ಅಡ್ಡಿಯಾಗಿರುವ ನಮ್ಮ ಅಜ್ಞಾನದ ಬಾಗಿಲನ್ನು ತೆಗೆದು, ಅಂದರೆ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ನಮಗೆ ಬುದ್ಧಿಯನ್ನು, ಜ್ಞಾನವನ್ನು, ಭಗವಂತನಲ್ಲಿ ಪ್ರೀತಿಯಿಂದ ಕೂಡಿದ ಭಕ್ತಿಯನ್ನು ದಯಪಾಲಿಸಬೇಕು ಎಂದು ಪ್ರಾರ್ಥಿಸುತ್ತಾಳೆ. ಇದು ವಿಶೇಷ ಅಂತ. ಇವತ್ತು ಭಾಳ ಮುಖ್ಯವಾದ ಪಾಶುರ ನೋಡಿ, ಸಾಕಷ್ಟು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ನೋಡಿದ್ದೀವಿ. ಈಗ ನಾವು ಶುಕ್ರವಾರಗಳು ನಾವು ಸಂಗೀತ ಸೇವೆ ನಮ್ಮ ತಾಯಾರು ಮಾಡಬೇಕು ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು, ಇವತ್ತು ನಾವು ಒಂದು ಮಹಾಲಕ್ಷ್ಮಿಯ ಒಂದು ಹಾಡು ನೋಡಿಬಿಟ್ಟು ಆಮೇಲೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಣ. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಕೋಟಿ ಕೋಟಿ ಭೃತ್ಯರಿರಲು ಹಠ ಕಾಂಬರನ ಸೇವೆ, ಕೋಟಿ ಕೋಟಿ ಭೃತ್ಯರಿರಲು ಹಠ ಕಾಂಬರನ ಸೇವೆ, ಸಾಟಿಯಿಲ್ಲದೆ ಪೂರ್ಣ ಗುಣನ ಶ್ರೇಷ್ಠವಾಗಿ ಮಾಡುತ್ತಿಹಳು, ಸಾಟಿಯಿಲ್ಲದೆ ಪೂರ್ಣ ಗುಣನ ಶ್ರೇಷ್ಠವಾಗಿ ಮಾಡುತ್ತಿಹಳು. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಛತ್ರ ಚಾಮರ ವ್ಯಜನ ಪರ್ಯಂಕ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವ ದೋಷರಹಿತನಾದ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಗರುಡ ಗಮನನಾದ ಪುರಂದರ, ಗರುಡ ಗಮನನಾದ ಪುರಂದರ ವಿಠಲನ ಸೇವಿಸುವಳೋ, ಪುರಂದರ ವಿಠಲನ ಸೇವಿಸುವಳೋ. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಎಂತ ಮಾನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ. ನಾಳಿನ ಪಾಸುರ 19, ಕುತ್ತು ಬೆಳಕೆರೆಯ ಕೋಟುಕಾಲ್ ಕಟ್ಟಿಲ್ ಮೇಲ್. 19ನೇ ಪಾಸುರದಲ್ಲಿ ಶ್ರೀ ಸಹಿತನಾದ ಪರಮಾತ್ಮನಲ್ಲಿ ಶರಣಾಗತಿ ಮಾಡುತ್ತಾರೆ. ಶತಮಕಮಣಿ ನೀಲ ಚಾರು ಕಲ್ಲಾರ ಹಸ್ತ ಸ್ತನಬರೆ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರದ್ಧರ ಕೃಷ್ಣನಾಥ ವಿಲಸತು ದಿಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.